ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ವೇದಶಾಸ್ತ್ರಪುರಾಣಾನಾಂ ಏಕವಾಕ್ಯತ್ವಸಾಧಕಾನ್ ಶಿಷ್ಯಾತಿವತ್ಸಲಾನ್ ಧೀರಾನ್ ಬಾಳಗಾರು ಗುರೂನ್ ಭಜೆ. ಶರ್ವಾದಿವೃಂದಾರಕಮೌಳಿವೃಂದಂ ಏಣಾಯತೆ ಯನ್ನಖಚಂದ್ರವೃಂದೇ ಆನಂದತೀರ್ಥಾರ್ಯ ಶಿರೋಮಣೇಸ್ತತೆ ಪಾದಾರವಿಂದಂ ಪ್ರಣಮಾಮಿ ನಿತ್ಯಂ. ವೇದವ್ಯಾಸಗುಣಾಭಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರುಬನಾಶಂ ಹರೇ ನಿಶಂ. ಲಕ್ಷ್ಮೀಕರತಲಾಂಭೋಜಲಾಲನೀಯಪದಾಂಬುಜಂ ಪ್ರಣಮಾಮಿ ಹಯಗ್ರೀವಂ ದೇವತಾಚಕ್ರವರ್ತಿನಂ. ಜಯತ್ಯಜೋ ಕ್ಷೀಣಸುಖಾತ್ಮಬಿಂಬಃ ಸ್ವೈಶ್ವರ್ಯಕಾಂತಿಪ್ರತತಃ ಸದೋದಿತಃ. ಸ್ವಭಕ್ತಸಂತಾಪದುರಿಷ್ಟಹಂತಾ ರಾಮಾವತಾರೋ ಹರಿರೀಶಚಂದ್ರಮಾಃ. ತಪಸ್ವಾಧ್ಯಾಯನಿರತಂ ತಪಸ್ವಿ ವಾಗ್ವಿದಾಂಬರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿಃ ಮುನಿಪುಂಗವಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸೀತಾದೇವಿಯರ ಜೊತೆಯಲ್ಲಿ ಮಾತಾಡಿ ಅಲ್ಲಿಂದ ಮುಂದೆ ಸ್ವಲ್ಪ ಕೆಲಸ ಬಾಕಿ ಉಳಿದಿದೆ ಅಂತ ಮುಂದಕ್ಕೆ ಹೋಗೋಕ್ಕೆ ಶುರು ಮಾಡಿದರು. ಸ್ವಲ್ಪ ಇಲ್ಲಿ ಮಧ್ಯದಲ್ಲಿ ಕೆಲವರು ನಮ್ಮಲ್ಲೇ ಆಕ್ಷೇಪ ಮಾಡೋದು ಇದೆ. ಸೀತಾದೇವಿ ಅಂತಂತೀರಿ, ಮತ್ತು ಆಚಾರ್ಯರು ಆಕೃತಿ ಅಂತಂದಿದ್ದಾರೆ. ಸೀತಾದೇವಿಗೆ ನಮಸ್ಕಾರ ಮಾಡಿದರು, ಮಾತಾಡಿದ್ರು, ಸಮಾಧಾನ ಮಾಡಿದರು. ಮತ್ತು ಈ ಮಾತು ಆಡ್ತಾರಲ್ಲ, ಹೇಗೆ ಕುಡಿಸ್ತೇನೆ? ತಾತ್ಪರ್ಯ ನಿರ್ಣಯವನ್ನು ಚೆನ್ನಾಗಿ ನೋಡಿದರೆ ಈ ಸಂದೇಹ ಬರೋದೇ ಇಲ್ಲ. ಅಲ್ಲಿ ಇದ್ದದ್ದು ಆಕೃತಿ ಹೌದು. ಆ ಆಕೃತಿ ವೇದವತಿ ದೇವಿಯದ್ದು. ಬೇರೆ ಪುರಾಣಗಳಲ್ಲೆಲ್ಲ ಉಲ್ಲೇಖ ಬಂದಿದೆ. ವೇದವತಿ ದೇವಿ ಕುಶಧ್ವಜರಾಜನ ಮಗಳು. ವೇದವತಿ ದೇವಿ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ತಾಗಿ ಲಕ್ಷ್ಮೀದೇವಿಯೇ. ಭಗವಂತನನ್ನು ಪತಿಯನ್ನಾಗಿ ಪಡಿತೇನೆ ಅಂತ ವೇದ ಪ್ರತಿಪಾದ್ಯನನ್ನು ಸಮುದ್ರದ ತೀರದಲ್ಲಿ ಕೂತು ತಪಸ್ಸು ಮಾಡ್ತಾ ಇದ್ಲಂತೆ. ಒಂದು ವೈಭವ ಅಷ್ಟೆ. ಅಷ್ಟರಲ್ಲಿ ರಾವಣ ಬಂದು ಅಲ್ಲಿ ಉಪಟಳ ಮಾಡ್ತಾನೆ. ಜಡೆಯನ್ನು ಹಿಡಿದಿದ್ದಂತೆ. ಅದಕ್ಕೆ ಕೈಯನ್ನೇ ಕತ್ತಿಯನ್ನಾಗಿ ಮಾಡಿ ಅದನ್ನು ಕತ್ತರಿಸಿ, ಅದು ಪ್ರಾಕೃತ ರೂಪದ ಸೃಷ್ಟಿ ಅಷ್ಟೇ ಅದು. ಆ ರೀತಿಯಲ್ಲಿ ಮಾಡಿ, ನೀನು ಪರಪುರುಷ, ನಿನ್ನ ಸಂಪರ್ಕ ಆಗಿದೆ, ಈ ಶರೀರ ತ್ಯಾಗ ಮಾಡ್ತೇನೆ ಅಂತ ತನ್ನಂತೆ ಇರುವ ಒಂದು ಆಕೃತಿಯನ್ನು ಸೃಷ್ಟಿ ಮಾಡಿ ಅಗ್ನಿಯಲ್ಲಿ ಹಾಕ್ತಾಳೆ. ಲೋಕದಲ್ಲಿ ಅಗ್ನಿಯೆಲ್ಲ ಹಾಕಿದ್ರೆ ಸುಡುತ್ತೆ ಅಂತ, ಇಲ್ಲಿ ಸುಡಲಿಲ್ಲ. ಆ ಆಕೃತಿಯನ್ನು ಯಜ್ಞಪುರುಷ ಹಾಗೆ ರಕ್ಷಣೆ ಮಾಡಿರ್ತಾನೆ. ಶ್ರೀನಿವಾಸ ಕಲ್ಯಾಣದಲ್ಲಿ ಕೇಳ್ತೇವೆ ನಾವು ಇದನ್ನು. ಭವಿಷ್ಯೋತ್ತರ ಪುರಾಣದಲ್ಲಿ ಶ್ರೀನಿವಾಸ ದೇವರೇ ಹೇಳಿದ್ದಾನೆ ಇದನ್ನೆಲ್ಲ. ರಾವಣ ಸೀತಾದೇವಿಯರನ್ನು ಅಪಹರಣ ಮಾಡ್ತೇನೆ ಅಂತ ಬಂದಾಗ ಈ ಆಕೃತಿಯನ್ನು ಹೊತ್ತು ತರ್ತಾರೆ. ಆಕೃತಿ ಅಂದರೆ ಇವತ್ತಿನ ರೋಬೋಟ್ ಥರ ಅಲ್ಲ ಅದು. ನೀವು ಸ್ವಲ್ಪ ಕೈ ಕಾಲು ಕೀಲು ಎಷ್ಟು ಮುಂದುವರೆದ್ರೂ ಅದು ಕೈ ಕಾಲು ಆಡಿಸೋದ್ರಲ್ಲಿ ಗೊತ್ತಾಗಿ ಹೋಗುತ್ತೆ. ಎಷ್ಟು ಇವತ್ತೆಲ್ಲ ಬೇಕಾದ AI ಯುಗ, ಈಗ ಜಿಮಿನಿ ಅಂತೆಲ್ಲ ಬೇಕಾದ ಬಂದಿದೆ. ಅದು ಎಷ್ಟು ಮುಂದುವರೆದರೂ ಅದು ಕೃತಕ ಬುದ್ಧಿನೇ ಅದು. ಆದರೆ ಇಲ್ಲ, ಹಾಗಿರಲಿಲ್ಲ. ಅದು ಕೃತಕ ಅಂತ ಏನೂ ಗೊತ್ತಾಗೋಲ್ಲ, ಹಾಗಿತ್ತು. ಕಾರಣ ಆಚಾರ್ಯರಲ್ಲಿ ನಿರ್ಣಯ ಕೊಟ್ಟಿದ್ದಾರೆ. ಒಳಗಡೆಯಲ್ಲಿ ಪ್ರವೇಶ ಮಾಡಿದ್ದವರು ಆ ಕಾಲದಲ್ಲಿ ಮಾತುಗೀತು ವ್ಯವಹಾರ ಸಿದ್ಧಿ, ವ್ಯವಹಾರಕ್ಕೋಸ್ಕರವಾಗಿ ಇದ್ದವರು ಇಂದ್ರದೇವರು. ಅಲ್ಲಿ ಯಾವ ಸ್ತ್ರೀನೂ ಇರಲಿಲ್ಲ. ಯಾಕೆಂದರೆ ಇವನೊಬ್ಬ ಪರಪುರುಷ ಪಾಪಿ ಅಪಹರಣ ಮಾಡ್ತಾ ಇದ್ದಾನೆ. ವೇದವತಿ ದೇವಿ ಅವತ್ತೇ ಶಾಪ ಇಟ್ಟಿದ್ದಾಳೆ, ನಾನೇ ನಿನ್ನ ಮರಣಕ್ಕೆ ಕಾರಣ ಆಗ್ತೇನೆ. ಅಷ್ಟೇ ಅಲ್ಲದೆ ಆಚಾರ್ಯರು ಇನ್ನೊಂದು ಮಾತಾಡ್ತಾರಲ್ಲಿ, ದೇವ್ಯಾಶ್ಚ ಸನ್ನಿಧಿಯುತಾಂ ವ್ಯವಹಾರ ಸಿದ್ಧಿ ಅಂತ. ದೇವ್ಯಾಶ್ಚ ಅದು ಯಾವ ದೇವಿ ಅಂತ ಹೇಳೋಲ್ಲ. ದೇವ್ಯಾಶ್ಚ ಯಾವ ದೇವಿ ಅಂತ ಕೇಳಬೇಕಾದ್ರೆ ವೇದವ್ಯಾಸದೇವರನ್ನು ಕೇಳಬೇಕು. ವೇದವ್ಯಾಸದೇವರಂದಿದ್ದಾರೆ, ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವಿ ಯಾವ ದೇವಿ ಅಂತ ಹೇಳ್ತಾರಾ?
ಯಾವ ದೇವಿಯಲ್ಲಿ ದಿವು ಪ್ರೇರಣೆ, ನಮಗೆ ಮಾತು ಮನಸ್ಸು ಎಲ್ಲ ಪ್ರೇರಣೆ ಮಾಡುವ ದೇವಿ ಅಂದರೆ ಅದು ಲಕ್ಷ್ಮೀ ದೇವಿಯೇ, ಬೇರೆ ಯಾರೂ ಅಲ್ಲ. ದೇವ್ಯಾಶ್ಚ ಸನ್ನಿಧಿಯುತಾಂ ವ್ಯವಹಾರ ಸಿದ್ಧೈ, ಅಲ್ಲಿ ದೇವಿ ಅಂದರೆ ವೇದವತಿ ದೇವಿಯೂ ಇದ್ದಳು. ಅದರಿಂದ ಇವೆಲ್ಲ ಕೊಡುತ್ತೆ. ಈ ವ್ಯವಹಾರ ಅಷ್ಟು ಕೂಡ ಹನುಮಂತ ದೇವರು ಹೋಗಿ ನಮಸ್ಕಾರ ಮಾಡ್ತಾರೆ, ಮಾತುಕತೆಯನ್ನು ನಡೆಸ್ತಾರೆ, ಇದಿಷ್ಟು ರಾಮದೇವರಿಗೆ ಒಪ್ಪಿಸಬೇಕು ಅಂತಂತಾರೆ, ಅಪ್ಪಣೆ ತಗೊಂಡು ಹಾರಿ ಬರಲಿಕ್ಕೆ ಹೊರಡ್ತಾರೆ. ಇದೆಲ್ಲ ನಡೆಸಲಿಕ್ಕೋಸ್ಕರವಾಗಿ ಅಲ್ಲಿ ವೇದವತಿ ದೇವಿಯೂ ಇದ್ದಳು ಅಂತಂತಾರೆ. ಬಾಕಿಯೆಲ್ಲ ಮಾತುಕತೆಯೆಲ್ಲ ನಡೆಸ್ತಾ ಇದ್ದಿದ್ದು ರಾವಣನ ಜೊತೆಯಲ್ಲಿ ಅಥವಾ ರಾಕ್ಷಸ ಸ್ತ್ರೀಯರ ಜೊತೆಯಲ್ಲಿ, ಇವ್ರ ಜೊತೆ ಮಾತಾಡ್ತಾ ಇದ್ದಿದ್ದೆಲ್ಲ ಇಂದ್ರದೇವರೇ. ಅದಕ್ಕೆ ಎಷ್ಟು ಆಶ್ಚರ್ಯ ಅಂತಂದರೆ, ಆ ಇಂದ್ರದೇವರ ಇದ್ದಂತಹ ರೂಪವನ್ನು ಉಪಸತ್ಯ ಮಾಡಿದ್ದಕ್ಕೆ ತ್ರಿಜಟೆ ಮುಂದೆ ಇಂದ್ರದೇವರನ್ನು ಪತಿಯನ್ನಾಗಿ ಪಡಿತಾಳೆ. ಆಗ ಇಂದ್ರ ಅರ್ಜುನನನ್ನು ಪತಿಯಾಗಿ ಪಡೆದು ಸುಭದ್ರೆ ಅಲ್ಲಿ ಕೃಷ್ಣದೇವರ ಅನುಗ್ರಹಕ್ಕೆ ಪಾತ್ರಳಾಗ್ತಾಳೆ. ಇಷ್ಟೆಲ್ಲ ಉಪಸತ್ಯ ಮಾಡಿದ್ದರಿಂದಾಗಿ ತನ್ನ ತಂಗಿ ಅಂತ ಮಾಡಿಕೊಳ್ತಾನೆ ಪರಮಾತ್ಮ. ಇದಿಷ್ಟು ರಾಮಾಯಣ ಮಹಾಭಾರತಗಳ ಹೊಂದಾಣಿಕೆಯನ್ನು ನೋಡಿದಾಗ ಚೆನ್ನಾಗೂ ಪರಿಚಯ ಆಗುತ್ತೆ ಅಂತಹದ್ದು. ಹೀಗಾಗಿ ಸೀತಾದೇವಿಯರ ಅಪ್ಪಣೆಯನ್ನು, ಸೀತೆ ಬೇರೆ ಅಲ್ಲ, ವೇದವತಿ ಬೇರೆ ಅಲ್ಲ, ಅವರ ಅಪ್ಪಣೆಯನ್ನು ಸ್ವೀಕಾರ ಮಾಡಿ ಅಲ್ಲಿಂದ ಹಾರಿ ಹೋಗಬೇಕಾದ್ರೆ ನೆನ್ನೆ ಹೇಳಿದಂತೆ ಕೆಲವೆಲ್ಲ ವಿಚಾರ ಮಾಡ್ತಾ, ಇಲ್ಲಿ ಬೇರೆ ಇನ್ನೇನೂ ಮಾಡಲಿಕ್ಕೆ ಶಕ್ಯ ಇಲ್ಲ, ಈ ಅಸುರರನ್ನು ಹೊಡೆಯೋದೊಂದೇ ಗುರಿ. ಎಲ್ಲ ವನವನ್ನೆಲ್ಲ ಧ್ವಂಸ ಮಾಡಿ ಹಾಕಿದ್ರು. ಭಾರೀ ಬಿರುಗಾಳಿ ಬಂದ್ರೇ ಅದು ಭೂತವಾಯುವಿನ ಸ್ಥಾನ ಅಷ್ಟೇ, ಅದು ಒಂದು ಭೌತಿಕವಾದ ಗಾಳಿ ಜೋರಾಗಿ ಬೀಸಿದರೆ ಏನೇನೋ ಆಗಿ ಹೋಗುತ್ತೆ. ಇನ್ನು ಕೋಣವಾಯುವೋ ಭೂತವಾಯುವೋ ದೇವತೆಗಳವರು, ಅವರು ಪ್ರಯತ್ನ ಮಾಡಿದರೆ ಇನ್ನೂ ಜೋರ ನಡೆಯುತ್ತೆ. ಇದು ಸಾಕ್ಷಾತ್ ಮುಖ್ಯಪ್ರಾಣನೇ. ಅವು ಕೋಪಗೊಂಡು ಅದನ್ನು ನಾಶ ಮಾಡಬೇಕು ಅಂತಲೇ ಹೊರಟ್ರೆ ಅಲ್ಲಿ ಉಳಿಯೋದು ಯಾವುದು? ಒಂದು ದೊಡ್ಡ ವೇದಿಕೆ, ಶಿಂಶುಪಾ ವೃಕ್ಷದ ಸುತ್ತಲೂ ಇದ್ದ ಒಂದು ವೇದಿಕೆ. ಈ ಶಿಂಶುಪಾ ವೃಕ್ಷ ಸೀತಾದೇವಿಯರು, ಅಂದರೆ ಅಲ್ಲಿ ಸೀತಾಕೃತಿ. ಅದಷ್ಟು ಬಿಟ್ಟರೆ ಇನ್ನು ಎಲ್ಲವೂ ಧ್ವಂಸ ಆಯಿತು. ಇದನ್ನೆಲ್ಲ ಹೋಗಿ ಅಲ್ಲಿದ್ದಂತಹ ನಾನಾ ತರಹದ ದೂತರೆಲ್ಲ ಹೋಗಿ ಹೇಳ್ಕೊಳ್ತಾರೆ ಆ ಕಾಲಕ್ಕೆ. ಯೂತ್ಸುರೇಕೋ ಭುವಿರ್ಮಹಾಬಲೈ ಶ್ರಿಯಾಜ್ವಲಂ ಸ್ತೋರಣಮಾಶ್ರಿತ ಕಪಿಹಿ. ಅದು ಯಾರೋ ಸಾಮಾನ್ಯ ವ್ಯಕ್ತಿ ಅಂತ ನಮಗೆ ಕಾಣಿಸ್ತಾ ಇಲ್ಲ. ಸಾಧಾರಣ ರಾಕ್ಷಸರಿಗೆ ಹೆಸರು ನಿಶಾಚರರು ಅಂತ. ನಿಶಾ ರಾತ್ರಿ ಅದರಲ್ಲಿ ಓಡಾಡ್ತಾರೆ, ಅದರಲ್ಲಿ ಕೆಲಸ ಮಾಡಿಕೊಳ್ತಾರೆ, ಹಗಲೊತ್ತೆಲ್ಲ ಮಲ್ಕೊಂಡ್ಬಿಡ್ತಾರೆ. ನಾವು ರಾತ್ರಿ ಎಲ್ಲ ಎದ್ದು ಈಗ ಮಲಗಲಿಕ್ಕೆ ಅಂತ ಸಿದ್ಧ ಆಗ್ತಾ ಇದ್ವಿ, ಅಂದರೆ ಕಣ್ಣು ಎಳಿತಾ ಇದೆ ಅವರಿಗೆಲ್ಲ. ಈ ಹೊತ್ತಿಗೆ ಈ ಕಪಿ ನಮಗೆ ತೊಂದರೆ ಕೊಡಲಿಕ್ಕೆ ಶುರು ಮಾಡಿದೆ. ಮೇಲ್ನೋಟಕ್ಕೆ ಕಪಿ ಅಷ್ಟೇ, ಆದರೆ ಅದು ಕಪಿ ಅಂತ ಕಾಣಿಸ್ತಾ ಇಲ್ಲ. ಇದರದ್ದು ಏನು ವಿಚಾರ ಅಂತ ಅನ್ನೋದನ್ನು ಹೆಚ್ಚಿನದನ್ನೆಲ್ಲ ರಾಜರಾದ ನೀವೇ ವಿಚಾರ ಮಾಡಬೇಕು ಅಂತ ಹೋಗಿ ತಮ್ಮವರೆಲ್ಲ ಎಷ್ಟೋ ಜನ ಸತ್ತು ಹೋಗಿಬಿಟ್ಟಿದ್ದರಂತೆ ಅದರೊಳಗಡೆಯಲ್ಲಿ, ಆ ತೋಟವನ್ನು ನೋಡ್ಕೊಳ್ತಾ ಇದ್ದವರು. ಅದನ್ನೆಲ್ಲ ಹೋಗಿ ಆ ಕಾಲಕ್ಕೆ ದೂರು ಕೊಡ್ತಾರೆ. ದೂರು ಕೊಟ್ಟಿದ್ದನ್ನೆಲ್ಲ ಕೇಳಿದಾಗ ಕಣ್ಣಂಚಲ್ಲಿ ನೀರು ಬಂತಂತೆ ಅವನಿಗೆ. ಕಾರಣ ಅಷ್ಟೊಂದು ರಸಿಕ ರಾವಣ. ಆ ವನವನ್ನು ಅಷ್ಟು ರೀತಿಯಲ್ಲಿ ಬೆಳೆಸಿಟ್ಟಿದ್ದಂತೆ. ಈ ಚಂಪೂ ರಾಮಾಯಣ ಮುಂತಾದವುಗಳಲ್ಲೆಲ್ಲ ಕಥೆಯನ್ನೆಲ್ಲ ಹೇಳ್ತಾರೆ. ರಾವಣ ಹೇಗಿದ್ದ ಅಂತನ್ನೋದನ್ನು. ಅವನು ಬೇಟೆಗೆ ಅಂತ ಹೋಗ್ಬೇಕಂತ. ಬೇಟೆಗೆ ಹೋಗಿ ಬಂದಾಗ ಆಯಾಸ ಆಗಿರುತ್ತಲ್ಲ, ಶ್ರಮ ಆಗಿರುತ್ತೆ. ಶ್ರಮ ಆದಾಗ ಏನು ಮಾಡ್ತಾರೆ ಸಾಧಾರಣ, ಒಳ್ಳೆ ಈಜುಕೊಳ ಇದ್ದರೆ ಹೋಗಿ ವಿಹಾರ ಮಾಡಿಕೊಂಡು ಬರ್ತಾರೆ. ಇವನು ಹಾಗೆ ಒಂದು ಕೊಳ ನಿರ್ಮಾಣ ಮಾಡಿಸಿಕೊಂಡಿದ್ದಂತೆ. ಆ ಕೊಳ ಮಾಣಿಕ್ಯದ ಕಲ್ಲುಗಳನ್ನು ಹಾಕಿದ್ದಂತೆ. ಮಾಣಿಕ್ಯದ ಮಣಿ ಅಲ್ಲ, ನಮಗೆ ಉಂಗ್ರಕ್ಕೆ ಹಾಕ್ಕೊಳ್ಳಿಕ್ಕೆ ಇಷ್ಟುದ್ದ ಸಿಗೋಲ್ಲ. ಈ ಜ್ಯುವೆಲರಿ ಶಾಪಲ್ಲಿ ಹೋದರೆ ಎಲ್ಲೋ ಒಂದು ಕಡೆ ಮೂಲೆಯಲ್ಲೂ ಒಂದು ಪಟ್ನ ಕಟ್ಟಿಟ್ಟಿರ್ತಾನೆ. ಈ ನಾವೇನು ಗ್ರಾನೈಟ್ ಬಂಡೆಗಳನ್ನು ಹಾಕ್ತಾರಲ್ಲ ಈಗ ದೊಡ್ಡ ದೊಡ್ಡದು, ಆ ತರಹದಲ್ಲಿ ಕೆಂಪು ಮಣಿ, ಸೂರ್ಯನಿಂದ ಅಭಿಮನ್ಯಮಾನವಾದ ರೂಬಿ, ಅದರ ದೊಡ್ಡ ದೊಡ್ಡ ಹಾಸು ಬಂಡೆಗಳನ್ನು ಹಾಕಿ ಸರೋವರ ನಿರ್ಮಾಣ ಮಾಡಿಕೊಂಡಿದ್ದಂತೆ. ಎಲ್ಲದಕ್ಕೂ ಒಂದೊಂದು ಅರ್ಥ ಇದೆ. ಆ ಸರೋವರದ ಬಳಿಯಲ್ಲೇನೆ ದೊಡ್ಡ ದೊಡ್ಡ 4 ಸ್ಫಟಿಕದ ಪರ್ವತಗಳು, ಸ್ಫಟಿಕದ ಮಣಿ. ಈ ಸ್ಫಟಿಕದ ಆಹಾರ ಹಾಕ್ಕೋತಾರೆ, ಅದು ಸ್ಫಟಿಕದ ಲಿಂಗ ಕೇಳ್ತೇವಲ್ಲ, ಅದು ನಿಜವಾದ ಸ್ಫಟಿಕ ಇರೋಲ್ಲ, ಗಾಜು ಗೀಜು ಏನೋ ಹಾಕಿರ್ತಾರೆ ಇವರು.
ನಿಜವಾದ ಸ್ಫಟಿಕ ಏನು ಅಂತಂದರೆ ಕೈಯಲ್ಲಿ ಹಿಡ್ಕೊಂಡು 4 ಸತಿ ಹೀಗೆ ಅಳ್ಳಾಡಿಸ್ರಿ, ತಂಪಾಗಿಬಿಡುತ್ತೆ. ಗಾಳಿ ತಾಕಿದರೆ ತಂಪಾಗುತ್ತದೆ. ಚಂದ್ರನ ಕಿರಣ ಬಿದ್ದರೆ ನೀರಾಗಿ ಹರಿಯುತ್ತೆ. ನಿಜವಾದ ಸ್ಫಟಿಕದ ಮಣಿ ಅಂತಂದರೆ ಅದು ಬಹಳ ಕಾಲ ಬದುಕೋಲ್ಲ, ಅದು ಹಾಳಾಗಿ ಹೋಗುತ್ತೆ, ಅದು ಬೇಗ ಕರಿಗೆ ಹೋಗುತ್ತೆ. ಚಂದ್ರನ ಕಿರಣ ಬಿತ್ತು ಅಂದರೆ ಕರಗಿ ಬಿಡುತ್ತದೆ, ನೀರಾಗಿ ಹರಿಯುತ್ತೆ. ಇವನು ಆದೇಶ ಕೊಡಬೇಕಂತೆ ಬಂದು, ಚಂದ್ರ ಈಗ ನಿನ್ನ ಕಿರಣಗಳನ್ನು, ಅದು ಅಮಾವಾಸ್ಯೆ ಆಗಿರ್ಬೋದು, ಯಾವ ದಿವಸನಾರು ಆಗಿರಲಿ, ಅವತ್ತು ಅವನು ಕೂಕ್ಕೊಂಡ ಅಂತಂದರೆ ಚಂದ್ರದೇವರು ಬರಬೇಕು, ಆ ಕಿರಣಗಳನ್ನು ಸೂಸಬೇಕಲ್ಲಿ. ಆ ಪರ್ವತಗಳು ಕರಗಿ ಇವನಿಗೆ ಎಷ್ಟು ಬೇಕೋ ಅಷ್ಟು ನೀರಾಗಿ ಕರೆದು ಈ ಮಾಣಿಕ್ಯದ ತಟಾಕದಲ್ಲಿ ಬಂದು ಸೇರಿಕೊಳ್ತಾ ಇತ್ತಂತೆ. ಚಂದ್ರನ ಕಿರಣ ತಂಪು, ಅದರಿಂದ ಕರಗಿ ನೀರು ಬಂದರೆ ಸ್ಫಟಿಕದ ನೀರಿನ ಹೇಗಿರಬೇಕು, ತುಂಬ ತಂಪಾಗಿರುತ್ತೆ. ಅತಿ ತಂಪು ಸರಿ ಹೋಗೋಲ್ಲ. ಅಥವಾ ಬಿಸಿ ಬಿಸಿಯಾಗಿದ್ದರೆ, ಎಲ್ಲೋ ಬಿಸಿ ಬಿಸಿಯಾಗಿ ನಾವು ಬಂದವರಿಗೆ ಬಿಸಿ ಬಿಸಿಯಾಗಿ ಮೈ ಮೇಲೆ ನೀರು ಬಿದ್ದರೆ ಅದು ಸಮಶೀತೋಷ್ಣ ಆಗಲಿ ಅನ್ನೋ ದೃಷ್ಟಿಯಲ್ಲಿ ಮಾಣಿಕ್ಯದ ತಟಾಕ ಮಾಡಿಕೊಂಡಿದ್ದಂತೆ. ಮಾಣಿಕ್ಯ ಅಂದರೆ ಸೂರ್ಯನಿಂದ ಅಭಿಮನ್ಯಮಾನವಾದದ್ದು. ಚಂದ್ರನಿಂದ ಕರಗಿದ ಸ್ಫಟಿಕದ ನೀರು ಹರಿದು ಇಲ್ಲಿಗೆ ಬಂದರೆ ಇಲ್ಲಿ ಅದನ್ನು ಉಷ್ಣ ಮಾಡಲಿಕ್ಕೋಸ್ಕರವಾಗಿ ಮಾಣಿಕ್ಯದ ಸರೋವರ ಇಲ್ಲಿ ಬರೋ ಹೊತ್ತಿಗೆ ಅದು ಸಮಶೀತೋಷ್ಣ ಆಗಿರ್ತಿತ್ತಂತೆ. ಅದರಲ್ಲಿ ಬಿದ್ದು ಒದ್ದಾಡ್ತಾ ಇದ್ದ ಅಂತ ಚಿತ್ರಣ ಮಾಡಿದ್ದಾರೆ. ಅಂಥ ರಸಿಕರನ್ನು ನಾವು ನೋಡೋದು ಬಹಳ ಕಠಿಣ. ಅವನ ಬಗ್ಗೆ ಇನ್ನಷ್ಟು ಏನೇನೋ ಗುಣಗಾನಗಳನ್ನು ಮಾಡ್ತಾರೆ. ಇಂಥ ರಸಿಕ ತನ್ನ ವಿಹಾರಕ್ಕೋಸ್ಕರ ಅಂತ ತೋಟ ಮಾಡಿಕೊಂಡಿದ್ದಾನೆ. ನೋಡೋ ಹೊತ್ತಿಗೆ ಹಾಗೆ ನೋಡಿದ್ರಂತೆ, ನಂದನ ವನೋಪಮಂ, ಭೂಲೋಕದಲ್ಲಿ ಇಂಥ ವನ ಇಲ್ಲೇ ಇಲ್ಲ, ಸ್ವರ್ಗಲೋಕದಲ್ಲಿ ಇಂಥ ವನ ಇದೆ. ಅದನ್ನು ಈ ಪಾಪಿ ಯಾಕೆ ಬೆಳೆಸ್ಕೊಂಡು ಕೂತಿದ್ದಾನೆ, ಇದನ್ನು ನಾಶ ಮಾಡ್ತೇನೆ ಅಂತಲೇ ಉದ್ದೇಶ ಮಾಡಿ ನಾಶ ಮಾಡಿದ್ರು. ಅಲ್ಲಿರುವ ಒಂದೊಂದು ಚಿಕ್ಕ ಚಿಕ್ಕ ಗಿಡಗಳು, ಮರಗಳು, ಅಲ್ಲಿ ಓಡಾಡುವ ಕಾಲಿನ ದಾರಿ ಪ್ರತಿಯೊಂದೂ ಅಷ್ಟು ರಸಿಕನಾಗಿ ನಿರ್ಮಾಣ ಮಾಡಿಕೊಂಡಿದ್ದ. ವಿಚಿತ್ರ ಅಂದರೆ ಇವರೆಲ್ಲ ಸುದ್ದಿ ಹೇಳ್ತಾ ಇದ್ದಾರೆ, ಅಲ್ಲಿ ಒಂದೇ ಒಂದು ಮರ ಇಲ್ಲ, ಒಂದು ಗಿಡ ಇಲ್ಲ, ನೆಲ ಎಲ್ಲ ನಾಶ ಆಗಿ ಹೋಗಿದೆ. ಎಷ್ಟೋ ಕಾಲದಿಂದ ವ್ಯವಸ್ಥೆ ಮಾಡಿಕೊಂಡಿದ್ದಂತಹ ವನ ಇಡೀ ನಾಶ ಆಗಿ ಹೋಗಿದ್ದು. ಅದಕ್ಕೆ ಅಶೋಕವನ ಅಂತಲೇ ಹೆಸರು. ಲೋಕದಲ್ಲೆಲ್ಲ ಬಹಳ ಪ್ರಸಿದ್ಧಿ ಇದೆಯಲ್ಲ. ಎಂತಹ ಶೋಕ ಇದ್ದ ವ್ಯಕ್ತಿಯು ಅಲ್ಲಿ ಪ್ರವೇಶ ಮಾಡಿದ ಅಂದರೆ ಅದರ ಸೌಂದರ್ಯಕ್ಕೆ ಸಮುಗ್ಧನಾಗಿ ಅವನು ಎಲ್ಲ ಶೋಕ ಕಳ್ಕೊತಾ ಇದ್ದಂತೆ. ಇವತ್ತು ವಿಚಿತ್ರ ಅಂತಂದರೆ ಆ ವನಕ್ಕೆ ಶೋಕ ಬಡ್ಕೊಂಡಿದೆ. ಅಶೋಕವನ ಹೋಯಿತು, ಅದು ಶೋಕವನ ಆಗೋಯ್ತು. ಸೀತಾದೇವಿಯರಿಗೆ ಶೋಕ ಕೊಡ್ತೇನೆ ಅಂತ ಹೊರಟ, ಅದರ ಪ್ರಯತ್ನದಿಂದ ಆದಂತಹದ್ದು ಅಶೋಕವನ ಹೆಸರು ಕಳ್ಕೊಳ್ತು, ಶೋಕವನ ಆಗೋಯ್ತು. ಅದು ಮೊದಲನೇ ಶೋಕ ಯಾರಿಗಾಗಬೇಕು? ರಾವಣನಿಗೆ ಆಯಿತು. ಕಣ್ಣಂಚಲ್ಲಿ ನೀರು ಸುರಿತಾ ಇದೆ. ಎಂತಹ ಚಂದ ವನ ನಿರ್ಮಾಣ ಮಾಡಿದ್ದೆ, ಒಂದು ಕಪಿ ಹಾಳು ಮಾಡಿತು ಅಂತಂತೀರಲ್ಲ, ಎಲ್ಲ ಹೋಗ್ರಿ. ವಿದುರುತಾಶ್ಚ ಭಯತ್ರಸ್ತಾ ವಿನೇದುಹು ಮೃಗಪಕ್ಷಿಣ. ಇವರು ಹೇಳ್ತಾ ಇರೋದು ನಿಜನೋ ಸುಳ್ಳು ಅಂತ ಇವನೇನು ಪ್ರಶ್ನೆ ಮಾಡಬೇಕಾಗಿರಲಿಲ್ಲ. ಆ ವನ ಎಲ್ಲ ಧ್ವಂಸ ಮಾಡಲಿಕ್ಕೆ ಶುರು ಮಾಡಿದ ತಕ್ಷಣ ಅಲ್ಲಿ ನಿತ್ಯ ಬಂದು ವಾಸ ಮಾಡ್ತಾ ಇದ್ದೆ ಎಷ್ಟೋ ಪಕ್ಷಿಗಳು, ಮೃಗಗಳು ಎಲ್ಲ ವಾಸ ಮಾಡ್ತಾ ಇದ್ವಲ್ಲ, ಅವೆಲ್ಲ ಬಾಯಿ ಪಡ್ಕೊಂಡು ಇವನ ಅಂತಃಪುರದ ಮೇಲೆ ಹಾರಿ ಹೋಗ್ತಾ ಇದ್ದಿದ್ದು ಸುದ್ದು ಕೇಳಿತ್ತಂತೆ ಇವನಿಗೆ. ಯಾಕೆ ಹೀಗಾಗ್ತಾ ಇದೆ, ಏನೋ ಸದ್ದು ಕೇಳ್ತಾ ಇದೆಯಲ್ಲ ವಿಪರೀತ, ಯಾಕೆ ಹೀಗೆ ಅಂತ ಇವನು ಸಂದೇಹ ಪಡೋದರಲ್ಲಿ ರಾವಣನಿಗೆಲ್ಲ ಸುದ್ದಿ ತಂದೆ ಹೇಳಿದ್ದು, ನಿನ್ನ ಮನ ಎಲ್ಲ ನಾಶ ಆಗಿದೆ ಅಂತ. ಆಗ ರಾಕ್ಷಸ್ಯೋ ವಾನರಂ ದೃಷ್ಟ ಪಪ್ರಚ್ಯುಹು ಜನಕಾತ್ಮಜಾಂ ಕೋಯಂ ಕಸ್ಯ ಕುತೋವಾಯಂ ಕಿಂ ನಿಮಿತ್ತ ಮಿಹಾಗತಃ. ಆತ ಯಾರು, ಯಾವಾಗ ಬಂದಿದ್ದ, ಅವನ ಪರಿಚಯ ಏನಾರು ಇದೆಯಾ ನಿಮಗೆ? ದೊಡ್ಡ ಮಾಯ ಆಗಿರಬಹುದು. ಇಂದ್ರಾದಿ ದೇವತೆಗಳ ಮೇಲೆ ನಿರಂತರ ಯುದ್ಧಕ್ಕೆ ಹೋಗ್ತೇನೆ, ಅವರೆಲ್ಲ ಸೇರಿ ನನ್ನ ಮೇಲೆ ಏನೋ ಒಂದು ಮಾಯಾ ಪ್ರಯೋಗ ಮಾಡಿರಬಹುದು. ಅಂದರೆ ಯಾರು ಅಂತ ನೀವೇನು ವಿಚಾರ ಮಾಡಿದಿರಿ? ಏನಂತಾರೆ, FIR ಅಂತೆ, ಫಸ್ಟ್ ಇನ್ವೆಸ್ಟಿಗೇಷನ್ ಅಂತಂತಾರಲ್ಲ, ಹಾಗೆ ಮೊದಲನೇ ವಿಚಾರಧಾರಿಯಲ್ಲಿ ನಿಮಗೇನು ಕಂಡಿದೆ ಇಲ್ಲಿ? ಅದಕ್ಕೆ ಅವರಂದರು, ಈ ಕಪಿ ಸೀತೆಯ ಜೊತೆಯಲ್ಲಿ ಮಾತಾಡ್ತಾ ಇದ್ದನ್ನು ನೋಡಿದ್ವಿ ನಾವು, ನಮಗೆ ಅರೇನಿದ್ದರೆ ಕಪಿ ಮಾತಾಡ್ತಾ ಇತ್ತು. ಪಾಪ ಬೇರೆ ಯಾರೂ ಸಹಾಯಕ್ಕಿಲ್ಲ. ಅದು ಅಲ್ಲದೆ ರಾವಣ ಆಗಿನ್ನೂ ಹೋಗಿ ಬಂದಿರ್ತಾನೆ. ಬಂದಾಗ ರಾಕ್ಷಸಿಯರನ್ನು ಪ್ರೇರಣೆ ಮಾಡಿದ್ದ, ನಾವೆಲ್ಲ ತಿಂದು ಹಾಕಿಬಿಡ್ತೇವೆ, ನಿನ್ನನ್ನು ಕ್ರೂರವಾಗಿ ಬಗೆದು ತಿಂತೇವೆ, ಹಿಂಸೆ ಕೊಟ್ಟು ತಿಂತೇವೆ ಅಂತೆಲ್ಲ ತುಂಬ ಹೆದರಿಸಿದ್ರಂತೆ ಅವರೆಲ್ಲ. ಅದರಿಂದ ನಮಗೊಂದು ಸ್ವಲ್ಪ ಕಾರುಣ್ಯ ಇತ್ತು. ಇಷ್ಟೊಂದೆಲ್ಲ ಹೆದರಿಸಿದ್ದೇವೆ, ಯಾವುದೋ ಒಂದು ಕಪಿ ಜೊತೆ ಮಾತಾಡಿದ್ರೆ ನಮಗೇನಾಗುತ್ತೆ, ಮಾತಾಡ್ಕೊಳ್ಳಿ ಅಂತ ಬಿಟ್ಟಿದ್ವಿ. ಆದರೆ ಅದೇ ಕಪಿ ಇಷ್ಟೆಲ್ಲ ಹಾಳು ಮಾಡುತ್ತೆ ಅಂತ ಗೊತ್ತಿರಲಿಲ್ಲ.
ಆಗ ಅವರೆಲ್ಲ ಬಂದು ಕೇಳಿದ್ರಂತೆ ಕೂಡ, ಯಾರೀ ಕಪಿ, ಕೋಯಂ ಕಸ್ಯ ಕುತೋವಾಯಂ ಕಿಂ ನಿಮಿತ್ತ ಮಿಹಾಗತಃ, ಯಾರಿವನು, ಯಾರ ಕಡೆಯವನು, ಇಲ್ಲಿ ಯಾಕೆ ಬಂದಿದ್ದಾನೆ, ನಿನ್ನ ಜೊತೆಯಲ್ಲಿ ಏನು ಮಾತಾಡ್ತಾ ಇದ್ದ, ನೀ ಯಾಕೆ ಮಾತಾಡ್ತಾ ಇದ್ದೆ, ಯಾರ ಜೊತೆ ಮಾತಾಡ್ತಾ ಇದ್ದವಳು, ನೀ ಯಾಕೆ ಮಾತಾಡ್ತಾ ಇದ್ದೆ ಎಲ್ಲ ತುಂಬ ಜೋರು ಗದರಿಸಿ ಎಲ್ಲ ಕೇಳ್ತಾರೆ. ಅಲ್ಲೇ ಇದ್ದ ತ್ರಿಜಟೆ ಬೈದು ಓಡಿಸ್ತಾಳೆ. ಸೀತಾದೇವಿಯು ಮಾತಾಡ್ತಾ ಉತ್ತರ ಕೊಟ್ಟಿದ್ಲಂತೆ, ಯೂಯಮೇವಾಸ್ಯ ಜಾನೀತ ಯೋಯಂ ಯದ್ವಾ ಕರಿಷ್ಯತಿ. ಇಲ್ಲೆಲ್ಲ ಅಲಂಕಾರವೂ ಬಹಳ ಚೆನ್ನಾಗಿದೆ. ಯೂಯಂ ಯೋಯಂ ಅನ್ನೋದನ್ನೆಲ್ಲ ಇಟ್ಟು ಒಂದು ರೀತಿಯಲ್ಲಿ ಯಮಕ ಅಲಂಕಾರದಂತೆ ಮಾತಾಡ್ತಾರೆ. ಯೂಯಂ ನೀವೇ ಹೇಳಬೇಕಪ್ಪ, ನಿಮ್ಮ ರಾಕ್ಷಸರ ಮಾಯೆ, ನಿಮ್ಮ ದರ್ಪ, ನಿಮ್ಮ ದುರಳತನ ನೀವೇ ಹೇಳಬೇಕು. ಯಾರ್ಯಾರು ಯಾವ್ಯಾವ ವೇಷದಲ್ಲಿ ಬರ್ತಾರೋ ನನಗದು ಯಾರು ಅಂತ ಕೂಡ ಗೊತ್ತಿಲ್ಲ. ಮೇಲ್ನೋಟಕ್ಕೆ ಏನು ಕಾಣಿಸುತ್ತೆ, ಸೀತಾದೇವಿ ಸುಳ್ಳಾಡ್ತಾ ಇದ್ದಾಳಲ್ಲ. ಹಾಗಾದರೆ ನಾವಿದನ್ನು ಸಂದೇಶ ಅಂತ ತಗೊಳ್ಬಹುದೇ? ಅವಶ್ಯ ತಗೋಬಹುದು. ಮಹಾಭಾರತದಲ್ಲಿ ಸ್ಪಷ್ಟಪಡಿಸಿದ್ದಾರೆ, ನಿಕೃತ್ಯ ನಿಕೃತಿಂ ಹನ್ಯಾತ್. ನಮಗೆ ಹೇಳಿದ್ದಾರೆ, ಆದೇಶ ಇದೆ, ಸತ್ಯಂ ವದ ಧರ್ಮಂಚರ. ಇವೆಲ್ಲ ಇದು ಪ್ರತಿಯೊಬ್ಬ ಜೀವನಿಗೆ, ಇದು ಅವರು ಇವರು ಅಂತಲ್ಲ, ಒಂದು ಜಾತಿಗೆ ಒಂದು ಪಂಗಡಕ್ಕೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಹೇಳಿರುವ ನಿಯಮ. ಸತ್ಯವಾಗಿ ನಡ್ಕೋ, ಪ್ರಾಮಾಣಿಕವಾಗಿ ನಡ್ಕೋ, ಸತ್ಯ ನೀನು ಕಂಡಿದ್ಯಾ ಅದನ್ನು ಹೇಳು. ಆದರೆ ಮತ್ತಿಲ್ಲಿ ವಿರುದ್ಧ ನಡೆದಂತೆ ಕಾಣುತ್ತಲ್ಲ. ಯಾರ ಮುಂದೆ ಹೇಳಬೇಕು ಅಂತ ಹೇಳಿಲ್ಲ, ದೊಡ್ಡವರಿಂದ ತಿಳ್ಕೊಳ್ಳಿ ಅಂತ ಬಿಟ್ಟಿದ್ದಾರೆ ಅದನ್ನು. ಯಾರ ಮುಂದೆ ಹೇಳಬೇಕು ಸತ್ಯವನ್ನು? ಯಾರು ಸತ್ಯನಿಷ್ಠರೋ ಅವ್ರ ಮುಂದೆ ಹೇಳಬೇಕಷ್ಟೇ, ಎಲ್ಲರ ಮುಂದೆ ಸತ್ಯ ಹೇಳಬೇಕು ಅಂತಿಲ್ಲ. ನಿಕೃತ್ಯ ನಿಕೃತಿಂ ಹನ್ಯಾತ್. ಪಾಂಡವರಾಡುವ ಮಾತಿದು. ಕೃಷ್ಣ ಪರಮಾತ್ಮ ಬೇಕಾಗಿ ಅಲ್ಲಿ ಮಾಡಿದ್ದೆಲ್ಲ ನಾವು ನೋಡಬಹುದಲ್ಲ. ದ್ರೋಣಾಚಾರ್ಯರನ್ನು ಹೊಡೆಸಿದ್ದು, ಭೀಷ್ಮಾಚಾರ್ಯರನ್ನು ಹೊಡೆಸಿದ್ದು, ಇದರಂತೆ ಜಯದ್ರಥನನ್ನು ಕೊಲ್ಲಿಸಿದ್ದು. ಮೇಲ್ನೋಟಕ್ಕದೆಲ್ಲ ಮೋಸ ಅಂತ ಕಾಣುತ್ತೆ. ಮೋಸ ಮಾಡಿದ್ದ ಕೃಷ್ಣ ಪರಮಾತ್ಮ ಅಂದರೆ ಆಚಾರ್ಯರು ನಿರ್ಣಯ ಕೊಡ್ತಾರೆ, ಮೋಸ ಮಾಡಿದ. ಕೃಷ್ಣ ಪರಮಾತ್ಮನೇ ಮೋಸದಿಂದ ಹೊಡೆಸಿದ ಅವರನ್ನು. ಅವರು ನ್ಯಾಯ ಮಾರ್ಗದಲ್ಲಿ ಹತರಾಗಿದ್ದರೆ ಒಳ್ಳೊಳ್ಳೆ ಲೋಕಕ್ಕೆ ಹೋಗಬೇಕಾಗಿತ್ತು. ಅವರು ನ್ಯಾಯ ಮಾರ್ಗದಲ್ಲಿ ಕೊಲ್ಲಬಾರದು ದುಷ್ಟರನ್ನು, ಅನ್ಯಾಯ ಮಾರ್ಗದಲ್ಲೇ ಹೊಡಿಬೇಕು ಅಂತ ಹಾಗೆ ಮಾಡಿಸಿದ್ದು. ಭೀಮಸೇನ ದೇವರು ಗದೆಯಿಂದಾಗಿ ಹೊಡೆದು ಕೊಲ್ತಾರಲ್ಲ ದುರ್ಯೋಧನನನ್ನು. ಸಾಕ್ಷಾತ್ ಬಲರಾಮ ದೇವರ ಎದುರುಗಡೆಯಲ್ಲಿ ಈ ಮಾತನ್ನು ಕೃಷ್ಣದೇವರಾಡಿದ್ದಾನೆ. ಅನ್ಯಾಯ ಆಯಿತು, ಅನ್ಯಾಯ ಬೇಕಾಗಿ ಅನ್ಯಾಯ ಮಾಡಿಸಿದ್ದೇನೆ, ನಾನೇ ನಿಂತು ಮಾಡಿಸಿದ್ದೇನೆ, ಏನು ಉತ್ತರ ಕೊಡ್ತೀಯ ಅಣ್ಣ? ಅನ್ಯಾಯ ಮಾಡಿಸಿದ್ದೇನೆ, ಏನು ಉತ್ತರ ಕೊಡ್ತೀವಿ? ಅವರೆಲ್ಲ ಅನ್ಯಾಯ ಮಾಡಿದವರು. ಅನ್ಯಾಯ ಮಾಡಿದವರ ಎದುರುಗಡೆಯಲ್ಲಿ ನಾವು ನ್ಯಾಯದಲ್ಲಿ ನಡ್ಕೊಳ್ಬೇಕಾಗಿಲ್ಲ. ಇವತ್ತಿನ ಸರ್ಕಾರ, ಇವತ್ತಿನ ವ್ಯವಸ್ಥೆ ನಮಗೆ ಬೇಕಾಷ್ಟು ಅನ್ಯಾಯ ಮಾಡ್ತಾ ಇದ್ದಾಗ ನಾವು ಮಾತ್ರ ಪ್ರಾಮಾಣಿಕವಾಗಿರಬೇಕು ಅಂತಿಲ್ಲ ಅಂತ ತೋರಿಸಿಕೊಡ್ತಾರೆ. ಅಂದರೆ ದುರ್ಬಳಕೆ ಮಾಡಬಾರ್ದು. ಮತ್ತಿದು ಅದಕ್ಕೆ ಹೇಳಿದ್ದು, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್. ಯಾರಿಗೆ ಹೇಳಬೇಕು ಸತ್ಯ ಅಂತಂದ್ರೇನು? ಇದು ಯಾವ ಹಿರಿಯರಿಗೆ ಅತ್ಯಂತ ಸಾತ್ವಿಕರಿಗೆ ಪ್ರಿಯವಾಗಿದೆಯೋ ಅದು ಸತ್ಯ ಅಂತ. ಸಜ್ಜನರಿಗೆ ಪ್ರಿಯವಾಗಿ ನಾವು ನಡ್ಕೊಳ್ಳೋದು ಸತ್ಯ. ಅದಕ್ಕೆ ದ್ರೋಣಾಚಾರ್ಯರು ಕೇಳ್ತಾರೆ, ಅಲ್ಲಪ್ಪ ಭೀಮಸೇನ ನೀ ಹೇಳು, ನೀ ಎಂದು ಸುಳ್ಳಾಡಿದವನಲ್ಲ, ನೀ ಹೇಳು, ಅಶ್ವತ್ಥಾಮ ನನ್ನ ಮಗ ಸತ್ತೋಗಿದ್ದಾನೆ ಅಂತ ಎಲ್ಲರೂ ಅಂತ ಇದ್ದಾರೆ, ನಿಜವಾಗಿಯೂ ಅಶ್ವತ್ಥಾಮ ಸತ್ತಿದ್ದಾನ? ಯಾರು ಹೇಳಿದ್ರು ನಿಮಗೆ ಅಂತ ಕೇಳಿದ್ರು ಭೀಮಸೇನ ದೇವರು. ನಿಮ್ಗೆ ಯಾರು ಹೇಳಿದ್ರು? ಇಲ್ಲ, ಕೃಷ್ಣ ಕೂಡ ಹೇಳ್ತಾ ಇದ್ದಾನೆ. ಕೃಷ್ಣ ಹೇಳಿದ ಅಂತಂದ್ರು ಬದುಕಿದ್ದು ಸತ್ತಂತೇನೆ. ಅಶ್ವತ್ಥಾಮ ಹತೋಹತ ಅಂದರು. ಬರೀ ಹತ ಅಲ್ಲ, ಹತೋಹತ ಅಂದರು. ಅದೇನೇ ಧರ್ಮರಾಜರು ಸಂದೇಹಪಟ್ಟು ಮುಂದೆ ದುಃಖ ಪಡ್ತಾರೆ. ಅದರಿಂದಾಗಿ ಸುಳ್ಳು ಆಡಲೇಬಾರದು ಅಂತಲ್ಲ, ಯಾರ ಮುಂದೆ ಹೇಳ್ತೇವೆ, ಯಾವ ಉದ್ದೇಶದಿಂದ ಹೇಳ್ತೇವೆ ಅನ್ನೋದು ಅದರ ಹಿನ್ನೆಲೆಯಲ್ಲಿ ಗಮನಿಸಬೇಕಾದದ್ದು. ರಾಕ್ಷಸಿಯರ ಮುಂದೆ, ದುಷ್ಟರ ಮುಂದೆ ಈ ಮಾತಾಡೋದು ತಪ್ಪಲ್ಲ. ಆಪತ್ಕಾಲ ಬಂದಾಗ ಮಹಾಭಾರತದಲ್ಲಿ 5 ಪ್ರಸಂಗದಲ್ಲಿ ಸುಳ್ಳಾಡಿದರೆ ತಪ್ಪಿಲ್ಲ ಅಂತ. ಗೋವುಗಳಿಗೆ, ಪ್ರಾಣಕ್ಕೆ, ಬ್ರಾಹ್ಮಣರಿಗೆ ಸಂಕಟ ಬಂದಾಗ ಅವಶ್ಯ ಸುಳ್ಳು ಹೇಳಬಹುದು ಅಂತ, ಅದು ಧರ್ಮ ಅಂತಾರೆ. ಶ್ರೀನಿವಾಸ ದೇವರು ಪ್ರಶ್ನೆ ಮಾಡ್ತಾನೆ. ಶುಕಾಚಾರ್ಯರು ಬಂದಾಗ ಲಗ್ನಪತ್ರಿಕೆ ಕೊಡಲಿಕ್ಕೆ ಅಂತ ಬರ್ತಾರೆ. ಶುಕಾಚಾರ್ಯರೇ, ಎಷ್ಟು ಸುಳ್ಳು ಹೇಳಿದಿರಿ ನೀವು? ಸಾಮಾನ್ಯವಾಗಿ ಒಂದು ಚಿಕ್ಕ ಕುಟುಂಬ ಇರುತ್ತೆ, ಅಲ್ಲೇ ಏನೇನೋ ಅವ್ಯವಸ್ಥೆಗಳಾಗಿರ್ತವೆ, ಅದನ್ನೆಲ್ಲ ಮುಚ್ಚಿಟ್ಟು ಮದುವೆ ಮಾಡಬೇಕು, ಎಷ್ಟೋ ಸುಳ್ಳು ಆಡಬೇಕಾಗತ್ತೆ. ಅಂತಹದ್ದು ನಾನು ವಿಶ್ವಕುಟುಂಬಿ, ಇಡೀ ಜಗತ್ತು ನನ್ನ ಕುಟುಂಬ, ನನಗೋಸ್ಕರ ಎಷ್ಟು ಸುಳ್ಳು ಹೇಳಬೇಕಾಯ್ತು ಏನೋ ಪಾಪ, ಎಷ್ಟು ಸುಳ್ಳು ಹೇಳಿದಿರಿ? ನಿಮ್ಗೆ ಯಾವ ಲೋಕ ಕೊಡಲಿ ಕೇಳಿದ್ದಿದೆ ಇದನ್ನು. ಅಂದರೆ ನಮ್ಮ ಗುರಿ
ಹರಿವಾಯುಗುರುಗಳ ಪ್ರೀತಿಕರವಾಗಿದ್ದಾಗ ಸುಳ್ಳಾಡುವುದು ತಪ್ಪಲ್ಲ ಅನ್ನೋದರ ಸೂಚನೆಯನ್ನು ವಾಲ್ಮೀಕಿ ಋಷಿಗಳು ತೋರಿಸಿಕೊಡ್ತಾ, ವೈದೇಹ್ಯ ವಚನಂ ಶ್ರುತ್ವ ರಾಕ್ಷಸ್ಯೋ ವಿಧೃತಾಧೃತಂ ಸ್ಥಿತಾ ಕಾಶ್ಚಿತ್ ಗತಾ ಕಾಶ್ಚಿತ್ ರಾವಣಾಯ ನಿವೇದಿತು. ಇದೆಲ್ಲ ಸುದ್ದಿ ತಿಳ್ಕೊಂಡು ಬಂದು ರಾವಣನಿಗೆ ಇದನ್ನೆಲ್ಲ ನಿವೇದನೆ ಮಾಡಿಕೊಳ್ತಾ ಇದ್ದಾರೆ. ರಾವಣಸ್ಯ ಸಮೀಪೇತು ರಾಕ್ಷಸ್ಯ ವಿಕೃತಾನನ. ಆ ಮರ ಗಿರ ಬಿದ್ದಾಗೆಲ್ಲ ಎಷ್ಟೋ ಜನಕ್ಕೆ ಭುಜದ ಮೇಲೆ ಏಟು ಬಿದ್ದಿದೆ, ಮೈಯಲ್ಲಿ ರಕ್ತ ಸುರಿತಾ ಇದೆ, ತಲೆ ಕೂದಲು ಕೆದರೋಗಿದೆ, ಎಷ್ಟೋ ಜನಕ್ಕೆ ತಲೆ ಕೂದಲು ಹೋಗಿತ್ತಂತೆ, ಏನೇನೋ ವಿಕಾರ ಆಗಿದೆ. ಅವ್ರು ಎಷ್ಟೋ ಜನಕ್ಕೆ ಈ ವಿಕಾರ ಹೊಂದಿಸ್ತಾ ಇದ್ದವರು. ಅಷ್ಟು ಜನರಿಗೂ ಕೂಡ ತಾಪ ಕೊಟ್ಟೆ ಕಳಿಸಿದ್ದಾರೆ. ನತತ್ರ ಕಶ್ಚಿದ್ ಉದ್ದೇಶ ಯಸ್ತೇನ ನವಿನಾಶಿತ. ಇಲ್ಲಿ ಇಡೀ ವನ ನಾಶ ಆಗಿ ಹೋಗಿದೆ, ಆದರೆ ಸೀತೆ ಇದ್ದಂತಹ ಪ್ರದೇಶ ಮಾತ್ರ ನಾಶ ಆಗಿಲ್ಲ. ಇದು ಮಾತ್ರ ನಾವು ಗಮನಿಸಬೇಕಾದ ಅಂಶ ಅಂತ. ಆ ರಾಕ್ಷಸಿಯರು ದೂರು ಕೊಡೋದು. ಸೀತೆಯ ಜೊತೆಯಲ್ಲಿ ಮಾತಾಡ್ತಾ ಇತ್ತು ಆ ಕಪಿ. ಸೀತೆ ಇರುವ ಪ್ರದೇಶವನ್ನು ಬಿಟ್ಟು ಇನ್ನೆಲ್ಲ ಪ್ರದೇಶ ಹಾಳು ಮಾಡಿದೆ. ಏನೋ ಉದ್ದೇಶ ಇದೆ, ಇದನ್ನು ನೀನೇ ವಿಚಾರ ಮಾಡಬೇಕು ಅಂತ ತಮ್ಮ ಅರಸನಿಗೆ ಇದನ್ನೆಲ್ಲ ನಿವೇದನೆ ಮಾಡಿಕೊಂಡ್ರು. ತಸ್ಯ ಕ್ರುದ್ಧಸ್ಯ ನೇತ್ರಾಭ್ಯಾಂ ಪ್ರಾಪ ತನ್ನ ಅಶ್ರುಬಿಂಧವ. ವಾಲ್ಮೀಕಿ ಋಷಿಗಳು ಆಡ್ತಾರೆ, ಅಶ್ರು ಅಂದರೆ ಕಣ್ಣೀರು, ಅಶ್ರುಬಿಂಧವ ಅಂದರೆ ಕಣ್ಣೀರಿನ ಹನಿಗಳು. ಇದೆಲ್ಲ ಕೇಳಿ ಸಿಟ್ಟು ಅತಿಯಾಗಿ ಮಾಡ್ತಾ ನನ್ನ ವನ ಎಲ್ಲ ನಾಶ ಆಗಿ ಹೋಯ್ತಾ, ಯಾರು ಬಂದಿದ್ದಾರೆ, ಯಾಕೆ ಬಂದಿದ್ದಾರೆ ಅಂತ ಕಣ್ಣಲ್ಲಿ ನೀರಿಳಿಸ್ತಾನೆ. ವ್ಯಾಧಿದೇಶ ಮಹಾತೇಜಾ ನಿಗ್ರಹಾರ್ಥಂ ಹನುಮತ. ಇಲ್ಲೆಲ್ಲ ಈ ಶಬ್ದ ಪ್ರಯೋಗನೂ ಕೂಡ ಮಾಡಿದ್ದಾರೆ. ವ್ಯಾಸರಾಜರು ಹನುಮದ್ ಭಾಷ್ಯ ಸೂಚಿತ ಮುಚ್ಯತೆ ಅನ್ನುವಾಗ ಬೇಕಾದ ಚರ್ಚೆಯೆಲ್ಲ ಮಾಡುತ್ತಾರೆ. ವಾಲ್ಮೀಕಿ ರಾಮಾಯಣದಲ್ಲಿ ಮೂಲದಲ್ಲಿ ಹನುಮಾನ್ ಅಂತ ಪ್ರಯೋಗ ಇದೆ. ಹನುಮಾನ್ ದೀರ್ಘ ಇರೋದು, ದೀರ್ಘ ಇಲ್ಲದೆ ಇರೋದು, ಎರಡೂ ಪ್ರಯೋಗ ಇದೆ ಅಂತ ಇದನ್ನು ನೋಡಿದಾಗ ಗೊತ್ತಾಗುತ್ತೆ ಚೆನ್ನಾಗಿ. ಆ ರೀತಿಯಲ್ಲಿ ತೇಷಾಂ ಅಶೀತಿ ಸಹಸ್ರಂ ಕಿಂಕರಾಣಾಂ ತರಸ್ವಿನಾಂ. ಅವನಿಗೆ ಒಂದು ದೊಡ್ಡ ಗುಂಪು ಇಟ್ಕೊಂಡಿದ್ದಂತೆ. ಬೇರೆ ಯಾರಾನ ಆಕ್ರಮಣ ಮಾಡಿದರೆ ಆವಾಗ ಸೇನೆಯನ್ನು ಸಿದ್ಧಪಡಿಸಿ ಅವರು ಕವಚಕ್ಕೆ ಬೆಚ್ಚ ತೊಟ್ಕೊಳ್ಬೇಕು, ಆಯುಧ ಕೈಯಲ್ಲಿ ಹಿಡ್ಕೋಬೇಕು, ಆಮೇಲೆ ಇವರು ಅಪ್ಪಣೆ ಕೊಡಬೇಕು. ಹೀಗೆ ಯುದ್ಧ ಮಾಡಿ ಅಂತ ಯಾರಾನ ದಂಡುಗಳಿಗೆ ನಾಯಕರು ಅಂತ. ಆ ಒಂದೊಂದು ದಂಡು ಅಂದರೆ ಗುಂಪು, ಅದಕ್ಕೆ ನಾಯಕರುಗಳು ಬರಬೇಕು. ಇವರ ಆದೇಶ ತಗೊಂಡು ಅವರು ಇನ್ನೊಬ್ಬರಿಗೆ ಆದೇಶ ಕೊಟ್ಟು ಯಾವ ಜನ್ಮಕ್ಕಾಗಬೇಕಿವೆಲ್ಲ. ಈ ತರಹದ ವ್ಯವಸ್ಥೆಯೇ ಇಲ್ಲ. ರಾವಣ ಎಂಥ ವ್ಯವಸ್ಥೆ ಇಟ್ಟುಕೊಂಡಿದ್ದಂತೆ, ಇವನು ಒಂದು ಸೂಚನೆ ಕೊಟ್ಟರೆ ಸಾಕು, ಇವನು ಮಾತು ಬೇಡ, ಸೂಚನೆ ಕೊಟ್ಟರೆ ಸಾಕು. ಯಾವುದಾನ ಒಂದು ವಾದ್ಯದ ಧ್ವನಿ ಕೇಳಿದರೆ ಸಾಕು, ಅದಕ್ಕಿಂತ ಕಹಳೆ ಎಲ್ಲ ಇರುತ್ತೆ. ಆ ವಾದ್ಯದ ಧ್ವನಿ ಕೇಳಿದರೆ ಸಾಕು, 80,000 ಜನ, ಅವರಿಗೆ ಹೆಸರೇ ಕಿಂಕರ ಅಂತ. ದಿದೇಶ ಕಿಂಕರಾನ್ ಬಹೂನ್ ಕಪಿರ್ ನಿಗೃಹ್ಯತಾಮಿತಿ ಅಂತ ಆಚಾರ್ಯರು ಅಂದಿದ್ದಾರೆ ನಿರ್ಣಯದಲ್ಲಿ. ಅವರ ಆ ಕಾಲಕ್ಕೆ ಆದೇಶ ಕೊಟ್ಟಿದ್ದಂತೆ ಕಿಂಕರ ಅಂತ. ಅವ್ರು ಇದ್ದದ್ದೇ ಹಾಗೆ ಪ್ರತಿ ಕ್ಷಣ ಅವ್ರು ಮಲ್ಕೊಳ್ಳೋದು, ಹೇಳೋದು, ಕೂಡೋದು ಇವೆಲ್ಲ ಏನು ಮಾಡ್ತಿರಲಿಲ್ಲ. ಪ್ರತಿ ಕ್ಷಣ ಅವರ ವ್ಯಾಪಾರವೇ ಕಿಂಕರೋಮಿ ಅಂತ. ಕಿಮ್ ಅಂದರೆ ಏನು, ಕರೋಮಿ ಏನು ಮಾಡಲಿ ಅಂತ ಸಿದ್ಧರಾಗೇ ಇರ್ತಿದ್ರಂತೆ. ಅದು ಯಾವುದಾರ ಕ್ಷಣ ಆಗಿಲ್ಲ, ಶತ್ರುಗಳು ಬಂದ ಮೇಲೆ ತಯಾರಿ ಮಾಡಿಕೊಳ್ಳೋದಲ್ಲ. ಅಂಥವ್ರು ಒಬ್ಬರು ಇಬ್ಬರು ಇರಲಿಲ್ಲ, 80,000 ಜನ ಇದ್ದರಂತೆ. ಒಬ್ಬರಲ್ಲ ಇಬ್ಬರಲ್ಲ, ಪ್ರಾಯ ಹತ್ತತ್ರ 100,000ದಷ್ಟು. ಇವರು ಬೇರೆ ಸೈನಿಕರಿಗೂ ಇವರಿಗೂ ತುಂಬ ವ್ಯತ್ಯಾಸ ಇದೆ. ಒಬ್ಬೊಬ್ಬರು ಅತಿ ಬಲಿಷ್ಠರಾದಂತಹ ರಕ್ಕಸರು ಇವರು. ಒಬ್ಬೊಬ್ಬ ವ್ಯಕ್ತಿ ಒಂದೊಂದು ಸೇನೆಗೆ ಸಮಾನವಾದ ಬಲ ಇದ್ದವರು. ಇಂಥವರಿಗೆ ಆ ಕಾಲಕ್ಕೆ ಆದೇಶ ಕೊಡ್ತಾನೆ. ಅವರಿಗೆ ಹೆಸರೇ ತರಸ್ವಿಗಳು ಅಂತ. ತರಸ್ವಿ ಅಂತಂದರೆ ಅತ್ಯಂತ ವೇಗದಿಂದ ಹೋಗುವವರು ಅಂತ. ಅವನ ಆದೇಶ ಕೊಟ್ಟು ಕೆಲವು ನಿಮಿಷದಲ್ಲೇ ಅವರೆಲ್ಲ ಹೋಗಿ ಹನುಮಂತ ದೇವರ ಎದುರುಗಡೆಯಲ್ಲಿ ನಿಲ್ತಾರೆ. ಅವರ ಆಯುಧಗಳನ್ನು ಬೇಕಾಷ್ಟು ಚಿತ್ರಣ ಮಾಡಿದ್ದಾರೆ ಇಲ್ಲೆಲ್ಲ. ತೇ ಗದಾಭಿಹಿ ವಿಚಿತ್ರಾಭಿಹಿ ಪರಿಗೈಹಿ ಕಾಂಚನಾಂಗದೈಹಿ. ದೊಡ್ಡ ದೊಡ್ಡ ಗದೆಗಳು. ಪರಿಗ ಅಂತ ಆಯುಧ ಈ ಕೆಳಗಡೆಯಲ್ಲಿ ಚಿಕ್ಕದಾಗಿರುತ್ತೆ, ಮೇಲೆ ಹೋಗ್ತಾ ಹೋಗ್ತಾ ದಪ್ಪ ಆಗಿರುತ್ತೆ. ವ್ಯಾಯಾಮ ಮಾಡೋರೆಲ್ಲ ಅದನ್ನು ತಿರುಗಿಸ್ತಾ ಇರ್ತಾರೆ ನೋಡಿ, ಅದು ಅಂತಹ ಆಯುಧಗಳು. ಅದಕ್ಕೆಲ್ಲ ಮುಳ್ಳುಗಳಿರ್ತವೆ, ಮುಂದೆ ಮಾತ್ರ ಮುಳ್ಳು. ಬೇರೆ ಬೇರೆ ಕಡೆಯಲ್ಲೆಲ್ಲ ಅದು ಬಿಚ್ಚಿಕೊಳ್ಳುವಂತೆ, ಮಡಚಿಕೊಳ್ಳುವಂತೆ, ಸರಪಳಿ ಕಟ್ಟಿದಂತೆ ಇಂತಹ ಅನೇಕ ಆಯುಧಗಳ ಬಗ್ಗೆ ಪರಿಚಯ ಇದೆ ಇಲ್ಲೆಲ್ಲ. ಆ ಎಲ್ಲ ಆಯುಧಗಳನ್ನು ಇಟ್ಟುಕೊಂಡು ಕ್ಷಣಾರ್ಧದಲ್ಲಿ ನಿಂತು ಆಕ್ರಮಣ ಮಾಡಲಿಕ್ಕೆ ಶುರು ಮಾಡಿದರು. ಪುಚ್ಛವ ಸ್ಫೋಟಯಾಮಾಸ ಲಂಕಾಂ ಶಬ್ದೇನ ಪೂರಯನ್. ಆ ಕಾಲಕ್ಕೆ ಹನುಮಂತ ದೇವರು ತೋರಣದ ಮೇಲೆ ಹೋಗಿ ಕೂತಿದ್ರಂತೆ. ವನ ಎಲ್ಲ ನಾಶ ಆಗಿ ಹೋಗಿದೆ, ಅಲ್ಲಿ ಎಲ್ಲಿ ಕೂತ್ಕೋಬೇಕು? ಸಾಧಾರಣ ಕಪಿಗಳು ಎಲ್ಲಿ ಕೂಡ್ತಾವೆ? ನೆಲದ ಮೇಲೆ ಬಂದು ಕೂತ್ಕೊಳ್ಳೋಲ್ಲ. ನನಗೆ ಎತ್ತರದ ಜಾಗ ಬೇಕು, ಅಲ್ಲಿ ಹೋಗಿ ಕೂಡೋದು. ವನ ಎಲ್ಲ ಹಾಳಾಗಿ ಹೋಗಿದೆ, ಒಂದು ಮರದ ಮೇಲೆ ಕೂಡೋಣ ಅಂದರೆ ಆಗೋಲ್ಲ, ಎಲ್ಲಿ ಕೂಡಬೇಕು? ದೊಡ್ಡ ತೋರಣ ಮಾಡಿಸಿದ್ನಂತೆ, ಆರ್ಚ್ ಅಂತೇವೆ ನಾವು.
ದೊಡ್ಡ ತೋರಣ, ಅದರ ಮೇಲೆ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಇವ್ರು ಬರೋ ಹೊತ್ತಿಗೆಲ್ಲ ಯಾರ್ಯಾರು ಬರ್ತಾರೆ ಅಂತ ನೋಡಬೇಕಲ್ಲ. ಅವರ ಯುದ್ಧಕ್ಕೆ ಆಹ್ವಾನ ಮಾಡುವ ಶೈಲಿಯಲ್ಲೇನೆ ನಾದ ಮಾಡ್ತಾ ಕರೀತಾ ಇರಬೇಕು. ಈ ದೊಡ್ಡ ಸೇನೆ ಬಂತಲ್ಲ, ಸಾರ್ಥಕ ಆಯಿತು ಅಂತ. ನಾ ಇಷ್ಟೆಲ್ಲ ಹಾಳುಗೆಡವಿದ್ದಕ್ಕೆ ಯಾರೋ 4 ಜನ ಬಂದರೆ ಅಪಮಾನ ಮಾಡಿದಾಗ ಇಷ್ಟು ದೊಡ್ಡ ಸೇನೆ ಸಾರ್ಥಕ ಆಯಿತು ಅಂದರು. ಬಂದಿದ್ದಕ್ಕೆ ಖುಷಿಯಾಗಿ ರಾಮದೇವರ ಸ್ಮರಣೆಯನ್ನು ಮಾಡ್ತಾ ದಾಶರಥಿ ರಾಮ ಅಂತ ಕೂತ್ಕೊಳ್ತಾ ತಮ್ಮ ಬಾಲದ ಗಂಟೆಯನ್ನು ಆಡಿಸ್ತಾ ನೆಲಕ್ಕೆ 4 ಸತಿ ಅಪ್ಪಳಿಸ್ತಾ ಜೋರು ನಾದ ಮಾಡಿದರಂತೆ. ಆ ನಾದ ಕೇಳೇ ಎಷ್ಟೋ ಜನ ಸತ್ತು ಹೋದ್ರಂತೆ. ದೂರದಲ್ಲಿದ್ದವರು ದುರ್ಬಲ ಹೃದಯರಲ್ಲ, ಆ ಧ್ವನಿ ಕೇಳಿಯೇನೆ, ಅಟ್ಟಹಾಸ ಕೇಳಿಯೇನೆ ಸತ್ತು ಹೋದ್ರಂತೆ. ಇದು ಮಹಾಭಾರತದಲ್ಲೂ ಬಹಳ ಪ್ರಸಿದ್ಧ. ಧರ್ಮರಾಜ ಅನೇಕ ಬಾರಿ ಕೇಳ್ಕೊಳ್ತಾನೆ ಭೀಮಸೇನ ದೇವರಿಗೆ, ನೋಡಪ್ಪ ನೀನು ಅಟ್ಟಹಾಸ ಮಾತ್ರ ಮಾಡಬೇಡ, ಮರ ಕಿತ್ತಬೇಡ, ಅಟ್ಟಹಾಸ ಮಾಡಬೇಡ, ಈ 2 ಮಾಡಬೇಡ, ನೀ ಭೀಮಸೇನ ಅಂತ ಗೊತ್ತಾಗೋದು. ಅದು ಅಜ್ಞಾತವಾಸದಲ್ಲಿ ಅನೇಕ ಬಾರಿ ಕೇಳ್ಕೊಳ್ಳೋದು. ಮರ ನೋಡ್ತಾ ಇದ್ದರಂತೆ, ಕೀಚಕನ ಈ ದುರ್ವ್ಯಾಪಾರ ನೋಡಿ ಹೊರಗಡೆ ದೊಡ್ಡ ಮರ ದುರು ಉಟ್ಕೊಂಡು ನೋಡ್ತಾ ಇದ್ದಾನೆ. ಧರ್ಮರಾಜನ ಭಯ ಒಳಗಡೆಯಲ್ಲಿ. ಇನ್ನು ಕೆಲವು ತಿಂಗಳಿದೆ, 2 ತಿಂಗಳಿದೆ, ಅಷ್ಟೊಳಗೆ ಏನಾರು ಮಾಡಿಟ್ಬಿಟ್ರೆ ಈತ ಇವು ಮರಗಿರ ಕಿತ್ತಿದ್ರೆ ಜೋರಾಗಿ ಅಟ್ಟಹಾಸ ಮಾಡಿದರೆ ಇದು ಭೀಮಸೇನನೇ ಅಂತ ಇಡೀ ಜಗತ್ತಿಗೆ ಗೊತ್ತು. ಮತ್ತೇನಾರು ಪರಿಚಯ ಆಗಿಬಿಟ್ರೆ ಮತ್ತು 13 ವರ್ಷ ಹೋಗ್ಬೇಕಲ್ಲಪ್ಪ. ಅಂದರೆ ಆ ಅಟ್ಟಹಾಸ ಅವ್ರಿಗೆ ಮಾತ್ರ ಬರೋದು. ಫೇಲಾಕ್ಷೀಣ ಅಟ್ಟಹಾಸಂ. ಆಕ್ರಮದಲ್ಲಿ ಇಲ್ಲೂ ಅಟ್ಟಹಾಸ ಮಾಡಿದ್ರು, ಎಷ್ಟೋ ಜನ ಮೃತರಾಗಿ ಹೋದರು. ಕಡೆಗೆ ನ ರಾವಣ ಸಹಸ್ರಮ್ಮೆ ಯುದ್ಧೇ ಪ್ರತಿಫಲಂ ಭವೇತ್. ಅವರೆಲ್ಲರೂ ಕೂಡ ಮಳೆಗರೆದಂತೆ. ಮಳೆಯಲ್ಲಿ ಎಷ್ಟು ಹನಿ ಇದೆ ಅಂತ ಯಾರನ್ನ ಲೆಕ್ಕ ಹಾಕ್ತಾರಾ? ಒಂದೊಮ್ಮೆ ಸ್ವಲ್ಪ ಏನಾರ ಹೊರಗಡೆ ಯಾವುದೋ ಪದಾರ್ಥ ಇದೆ ತಗೊಂಡು ಬರೋದಕ್ಕೆ ಹೋಗೋದ್ರೊಳಗೆ ಮೈಯೆಲ್ಲ ತೊಯ್ದೋಗಿರುತ್ತೆ. ಪರಿಸ್ಥಿತಿ ಹೀಗಿರುತ್ತೆ. ಅಂತಹದ್ದು ಆಕ್ರಮದಲ್ಲಿ ಬಾಣಗಳ ಮಳೆಗರಿತಾ ಇದ್ದಾರೆ. ಕ್ಷಣಾರ್ಧದಲ್ಲಿ ಇಡೀ ತೊಯ್ದು ಹೋಗಬೇಕಷ್ಟೆ, ರಕ್ತ ಸಿಕ್ತ ಆಗಬೇಕು. ಆ ರೀತಿಯಲ್ಲಿ ಅವರೆಲ್ಲ ಬಾಣ ಪ್ರಯೋಗ ಮಾಡ್ತಾ ಇದ್ದರೆ ಅವಾಗ ಜೋರಾಗಿ ಅದಕ್ಕೆ ಪ್ರತಿಯಾಗಿ ಏನು ಮಾಡದೆ ಬಾಣ ಹೊಡಿತಾ ಇದ್ದರೆ ಸುಮ್ಮನೆ ಜಾಡಿಸ್ತಾ ಜೋರಾಗಿ ಕೂಕ್ಕೊಂಡ್ರಂತೆ. ನೀವಲ್ರಪ್ಪ, ನೀವು 80,000 ಜನ ಬಂದಿದ್ದೀರಿ, 80,000 ಜನ ನೀವಲ್ಲ, ರಾವಣನೇ 1,000 ಬಾರಿ ಬಂದರೆ, ಅಥವಾ ರಾವಣನಂಥವರು 1,000 ಜನ ಎದುರುಗಡೆಯಲ್ಲಿ ಬಂದರೆ ನನಗೆ ಎದುರುಗಡೆಗೆ ನಿಲ್ಲಿಕ್ಕೂ ನನಗೆ ಖುಷಿ ಆಗೋಲ್ಲ ಅಂದ್ರಂತೆ. ಎದುರುಗಡೆ ಬಂದವರು ಅವ್ರು ಹೇಗಿರಬೇಕು, ಒಳ್ಳೆ ಬಲ ಬಂದಿದೆ ಇವತ್ತು, ಒಳ್ಳೆ ಚೆನ್ನಾಗಿ ನಾವು ಚೆನ್ನಾಗಿ ಯುದ್ಧ ಮಾಡಬಹುದು ಅಂತ. ಒಳ್ಳೆ ವಿದ್ವಾಂಸರಿಗೆ ಆ ರೀತಿಯಲ್ಲಿ ಅಪೇಕ್ಷೆ ಇರುತ್ತೆ. ಒಳ್ಳೆ ದೊಡ್ಡ ದೊಡ್ಡ ಗ್ರಂಥಗಳನ್ನು ಅಧ್ಯಯನ ಮಾಡಿದವನಿಗೆ ಈಗಿನ್ನೂ ರಾಮ ಶಬ್ದ ಕಲಿತಾ ಇರೋ ಮಗುನ ಕರ್ಕೊಂಬಂದು ಈ ಮಗು ಜೊತೆ ವಾಕ್ಯಾರ್ಥ ಮಾಡಿ ಅಂತಂದರೆ ಎಷ್ಟು ಒಳಗಡೆಯಲ್ಲಿ ಬೇಸರ ಆಗುತ್ತೆ. ನನಗೆ ಈತ ಸಮಾನೇನೇನೋ ಮರ್ಯಾದೆ ತೆಗಿತಾರ ಅಂತ. ಚೆನ್ನಾಗಿ ಊಟ ಮಾಡುವ ಹುಡುಗನಿಗೆ ಇಷ್ಟೇ ಇಷ್ಟು ಅಂಗೈ ಆಗಲ್ಲ, ಒಂದು ದೊನ್ನೆ ಇಟ್ಟುಬಿಟ್ಟು ಅದರಲ್ಲಿ ಮತ್ತೆ ಬಡಿಸ್ಲಾ ಅಂತ ಕೇಳ್ತಾ ಇದ್ರೆ ಏನಾಗುತ್ತೆ? ಅಪಮಾನ ಮಾಡಿದಾಗದು. ಹಾಗೆ 1,000 ರಾವಣರು ಎದುರಿಗೆ ಬಂದರೂ ಕೂಡ ನನಗೆ ಪ್ರತಿಫಲ ಆಗೋಲ್ಲ ಅಂತ. ನೀವುಗಳೆಲ್ಲ ಬಂದಿದ್ದೀರಾ, ನನಗೆ ಆಶ್ಚರ್ಯ. ಆದರೂ ನೋಡೋಕ್ಕೆ ಇಷ್ಟಾಗೆಲ್ಲ ಕಾಣಿಸ್ತೀರಲ್ಲ, ಇಷ್ಟೊಂದು ಜನ ಇದ್ದೀರಲ್ಲ, ಸ್ವಲ್ಪ ಸಂತೋಷ ಆಗ್ತಾ ಇದೆ ಅಂತ. ಹೀಗೆ ತಮ್ಮ ಬಲವನ್ನು ಅಟ್ಟಹಾಸವನ್ನು ತೋರಿಸಿಕೊಳ್ತಾ ವಿಚಚಾಳಾಂಬರೇ ವೀರ ಪ್ರಗೃಹ್ಯ ಚ ಮಾರುತಿ ಸೂದಯಾಮಾಸ ವಜ್ರೇಣ ದೈತ್ಯಾನಿವ ಸಹಸ್ರದೃಕ್. 1000 ಕಣ್ಣಿನವ ವಜ್ರಾಯುಧವನ್ನು ಹಿಡ್ಕೊಂಡು, ಅಂದರೆ ಇಂದ್ರದೇವರು ವಜ್ರಾಯುಧದಿಂದ ಬೆಟ್ಟಗಳನ್ನು ಸವರಿದಂತೆ ಏನಿಲ್ಲ ಅಲ್ಲೇ ಕೂತವ್ರು ಕೂತಿದ್ದರಂತೆ. ನಭೋಮಂಡಲ ಕಾರಿದ್ರು, ಕೆಳಗೆ ಕೂತರು ತೋರಣದಲ್ಲೇನೆ, ತಮ್ಮ ಬಾಲ ಹಿಡ್ಕೊಂಡ್ರು. ಅದರ ತುದಿ ಇದೆಯಲ್ಲ, ಅದು ಗಂಟೆ ಬೇರೆ ಕಟ್ಟಿದ್ದಾರೆ, ಅದನ್ನು ಹಿಡ್ಕೊಂಡು ಅಲ್ಲಿ ಸ್ವಲ್ಪ ಚಪ್ಪೆ ಹೊಡಿತಾ ಇದ್ರಂತೆ ಅಷ್ಟೆ. ಈ ಮನೆಯಲ್ಲಿ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ, ಅಡುಗೆ ಮನೆ ತುಂಬ ಜಿರಳೆ ಆಗಿಬಿಟ್ಟಿದ್ರೆ ಏನು ಮಾಡ್ತಾರೆ? ಹಿಂದೆಲ್ಲ ಬರೋದು ಹಂಚಿಕಡ್ಡಿ ಪರ್ಕೆ ಅಂತ. ಪರ್ಕೆ ತೊಗೊಂಡು 4 ಸತಿ ಹೊಡೆದ್ರೆ ಸತ್ತು ಹೋಗುತ್ತೆ. ಹಾಗೆ ಇವನ್ನೆಲ್ಲ ಕೊಲ್ಲಿಕ್ಕೆ ಅವ್ರು ಬಳಕೆ ಮಾಡಿದ್ದು ಏನೂ ಅಲ್ಲ, ತಮ್ಮ ಬಾಲ ತೊಗೊಂಡು ಸುಮ್ಮನೆ ಮನೆಗೆ ಹೊಡಿತಾ ಇದ್ದರಂತೆ. ಅಷ್ಟೂ ಜನ 80,000 ಜನ ರಾಕ್ಷಸರು ಸತ್ತು ಬಿದ್ದು ಹೋಗ್ತಾರೆ. ಸುದ್ದಿ ಹೇಳಲಿ ಅಂತ 4 ಜನನ ಉಳಿಸಿದ್ರಂತೆ ಅಷ್ಟೇ. ಎಲ್ಲ ಸತ್ತು ಬೀಳ್ತಾರೆ ಆ ಕಾಲಕ್ಕೆ. ಎಲ್ಲ ಹೋದರೂ ಹತ್ಕೊಂಡು, ಅದು ದುರವಸ್ಥೆ. ಅವರು ಒಬ್ಬರು ಕೈಯಿಲ್ಲ ಕಾಲಿಲ್ಲ, ತೆವಳುಕೊಂಡು ನಡ್ಕೊಂಡು ಒಬ್ಬರನ್ನೊಬ್ಬರು ಹಿಡ್ಕೊಂಡು ಹೇಗೋ ಜೀವ ಉಳಿದಿದೆ ಅನ್ನೋ ಕ್ರಮದಲ್ಲಿ ಕೆಲವರೆಲ್ಲ ಓಡಿ ಹೋಗಿ ಅಲ್ಲಿ ಸುದ್ದಿಯನ್ನು ಹೇಳೋಣ. ತತಸ್ಸ ಕಿಂಕರಾನ್ ಹತ್ವ ಹನುಮಾನ್ ಧ್ಯಾನಮಸ್ಥಿತ. ಇಷ್ಟೆಲ್ಲ ಆದಮೇಲೆ ಮತ್ತೆ ನೋಡಿದ್ರಂತೆ ಸೂರ್ಯೋದಯ ಆಗುವ ಪ್ರಸಂಗ ಬಂದಿದೆ, ರಾಮದೇವರ ಧ್ಯಾನಕ್ಕೆ ಭಂಗ ಆಗುತ್ತೆ ಅಂತ ಅಲ್ಲೇ ತೋರಣದಲ್ಲೇ ಕೂತುಕೊಂಡು ಧ್ಯಾನ ಭಂಗಿಯಲ್ಲಿ ಧ್ಯಾನ ಮಾಡ್ತಾ ಕೂತಿದ್ರಂತೆ. ಆ ಕಾಲ ಬಂದಾಗ ಅದನ್ನು ಬಿಡಬಾರ್ದು. ಹೊತ್ತಿಗೆ ಸಂಧ್ಯಾದಿ ಜಪಗಳೆಲ್ಲ ನಡಿಬೇಕಲ್ಲ, ಅದಕ್ಕೆ ಇವರು ಹೋಗಿ ಮತ್ತಿನ್ನೇನಾರು ಕರ್ಕೊಂಬರೋದ್ರೊಳಗೆ ಸ್ವಲ್ಪ ಜಪ ಮುಗಿಸ್ಬಿಡೋಣ ಅಂತ ಜಪ ಮಾಡ್ತಾ ಕೂತಿದ್ದರಂತೆ. ಈ ಅವಕಾಶದಲ್ಲಿ ತಸ್ಮಾತ್ ಪ್ರಾಸಾದ ಮಧ್ಯೈವ ಇಮಂ ವಿಧ್ವಂಸಯಾಮ್ಯಹಂ ಇದು ಸಂಚಿತ್ಯ ಹನುಮಾನ್ ಮನಸಾ ದರ್ಶಯನ್ ಬಲಂ.
ಇನ್ನೊಂದು ಹಾಸ್ಯ ಮಾಡ್ತಾರೆ. ಧ್ಯಾನ ಮಾಡ್ತಾ ಇದ್ದರು, ರಾಮದೇವರ ಧ್ಯಾನ ಮಾಡ್ತಾನೇ ಇರ್ತಾರೆ. ಹನುಮಂತ ದೇವರು ಏನೇ ವ್ಯಾಪಾರ ಮಾಡಿದರೂ ಮಾಡ್ತಿರ್ತಾರೆ. ಅವರ ಮೂಲ ರೂಪದ ಗುಣ ಮಾರುತಿ ಅಂತ ಹೇಳ್ಕೊಳ್ತಾರೆ. ಅವರೇ ಎಲ್ಲೂ ಕೂಡ ವಿವಾದ ಇಲ್ಲ, ಸ್ವಯಂ ತಾವೇ ಹೇಳಿದ್ದಾರೆ. ಮುಖ್ಯಪ್ರಾಣದೇವರ ಗುಣ ಏನು? ಅವರು ಸಂಪ್ರಜ್ಞಾತ ಸಮಾಧಿ ಯೋಗದಲ್ಲಿ ಯಾವಾಗಲೂ ಇರುವವರು. ಧ್ಯಾನದ ಅನೇಕ ಹಂತಗಳಿದ್ದಾವೆ. ಧ್ಯಾನದಲ್ಲಿ ನೋಡುವಾಗ ಧಾರಣ ಅಂತ ಕರೀತಾರೆ. ಒಂದು ಸ್ವಲ್ಪ ವಿಚಾರವನ್ನು ಮೊದಲು ತಿಳ್ಕೊಳ್ಳೋದು, ಮನಸ್ಸಿನಲ್ಲಿ ಉಳಿಯುವಂತೆ ಮಾಡಿಕೊಳ್ಳೋದು, ಅದನ್ನು ಧಾರಣ ಮಾಡೋದು. ಆಮೇಲೆ ಮತ್ತೆ ಮತ್ತೆ ಅದನ್ನು ನೆನಪು ಮಾಡಿಕೊಳ್ಳೋದು, ಅದನ್ನು ಸ್ಮೃತಿ ಅಂತ, ಖಂಡ ಸ್ಮೃತಿ ಅಂತ ಕರೀತಾರೆ. ಅದು ಇನ್ನೂ ಸ್ವಲ್ಪ ಬೆಳೀತು ಅಂತಂದರೆ, ಮೇಲಿಂದ ಮೇಲೆ ಬರಲಿಕ್ಕೆ ಶುರುವಾಯಿತು ಅಂದರೆ ಧಾರಾವಾಹಿಕ ಜ್ಞಾನ ಅಂತಾರೆ. ಅದು ಧಾರೆಯಂತೆ ಬರುತ್ತೆ ಅಂತ. ಧಾರಾವಾಹಿ ಅಂದರೆ ಯಾರಿಗೂ ಹೇಳೋಷ್ಟೇನಿಲ್ಲ, ಎಲ್ರಿಗೂ ಅರ್ಥ ಆಗುತ್ತೆ. ಮತ್ತೆ ಮತ್ತೆ ಬರ್ತಾ ಇದ್ದರೆ ಧಾರಾವಾಹಿ ಅಂತ. ಹೀಗಾಗಿ ಆ ರೀತಿಯಲ್ಲಿ ಬರುತ್ತೆ. ಅದು ಇನ್ನೂ ಸ್ವಲ್ಪ ಮುಂದುವರೆದರೆ ಚಿಂತ ಅಂತ ಕರೀತಾರೆ. ನಮಗೆ ಬೇಕು ಅಂತ ಅಪೇಕ್ಷೆ ಇಲ್ಲದೇ ಇದ್ದರೂ ಅದು ಮತ್ತೆ ಮತ್ತೆ ನೆನಪಿಗೆ ಬರ್ತಾ ಇದ್ದರೆ ಚಿಂತೆ. ಅದು ಮುಂದುವರೆದಾಗ ಮುಂದಿನ ದೊಡ್ಡ ಹಂತ ಅಸಂಪ್ರಜ್ಞಾತ ಸಮಾಧಿ ಅಂತ ಕರೀತಾರೆ. ಸಮಾಧಿಯೇ ಎರಡು ಅವಸ್ಥೆ. ಬಾಹ್ಯಲೋಕದ ಎಲ್ಲ ಕಲ್ಪನೆಯನ್ನು ಬಿಟ್ಟು ಅದೇ ವಿಚಾರವನ್ನು ಧ್ಯಾನ ಮಾಡ್ತಾರೆ. ನೀವು ಹೊರಗಡೆ ಕೂತ್ಕೊಂಡ್ರು, ಕಿರ್ಚಿದ್ರು, ಯಾರು ಬಂದು ತಟ್ಟಿದ್ರು ಗೊತ್ತಾಗೋಲ್ಲ. ಮೊಬೈಲ್ ನೋಡ್ತಾ ಕೂತಿದ್ದಾಗ ಆಗುತ್ತೆ ನೋಡಿ. ಆ ದೃಷ್ಟಾಂತ ಹೇಳಿದರೆ ಅರ್ಥ ಆಗುತ್ತೆ. ಮನೆಯಲ್ಲಿ ತಂದೆನೋ ತಾಯಿಯೋ ಮಕ್ಕಳನ್ನು ಕರೀತಾ ಓ ನೋಡ್ತಾ ಕೂತಿರ್ತಾರೆ. ಹಾಗಿದ್ದ ಹಾಗೆ ಅನ್ಬೋದು. ಇದರ 1000 ಪಟ್ಟು ಅಧಿಕ ಇರುತ್ತೆ, ಬಾಹ್ಯಪ್ರಜ್ಞೆಯೇ ಇರೋಲ್ಲ. ಇದು ಋಷಿಗಳಿಗೆ ಮುನಿಗಳಿಗೆ ಇಂಥದ್ದು ಶಕ್ಯ. ಇದನ್ನು ಮೀರಿದ ಅವಸ್ಥೆ ಸಂಪ್ರಜ್ಞಾತ ಸಮಾಧಿ. ಸಂಪ್ರಜ್ಞಾತ ಎಲ್ಲ ಗೊತ್ತಾಗ್ತಾ ಇರುತ್ತೆ. ಲೋಕದ ವ್ಯವಹಾರ ಯಾವುದೂ ನಿಲ್ಲಿಸಿರೋಲ್ಲ. ಲೋಕದ ವ್ಯಾಪಾರ ಎಲ್ಲ ಮಾಡ್ತಾನೆ ಇರ್ತಾರೆ. ಆದರೆ ಭಗವಂತನಲ್ಲಿ ಮನಸ್ಸು ಸಾವಿರಾರು ರೂಪಗಳನ್ನು ಚಿಂತನೆ ಮಾಡ್ತಾನೆ ಇರುತ್ತೆ. ಇದು ಮುಖ್ಯಪ್ರಾಣದೇವರ ಲಕ್ಷಣ. ಇದು ಹೃದಯೋಗಿಗಳ ಲಕ್ಷಣ. ಇದು ಹಾಗೆ ಚಿಂತನೆ ಮಾಡುವವರು, ಯಾಕೆಂದರೆ ಒಳಗಡೆಯಲ್ಲಿ ಕೂತು ಸಾವಿರಾರು ಭಗವದ್ ರೂಪಗಳನ್ನು ಧ್ಯಾನ ಮಾಡ್ತಾನೇ ಇದ್ದಿರ್ತಾನೆ. ಹಂಸ ಮಂತ್ರ ಜಪ ನಡೀತಾ ಇದ್ದರೆ ನಾವೆಲ್ಲ ಬದುಕಿರ್ತೇವೆ. ನಿರಂತರ ನಡೀತಾನೆ ಇರುತ್ತದೋ. ಬಾಹ್ಯ ವ್ಯಾಪಾರ ಮಾಡ್ತಾ ಇರ್ತಾರೆ, ಭಗವಂತನ ಧ್ಯಾನ ನಿಲ್ಲಿಸೇ ಇರೋಲ್ಲ. ಮತ್ತು ಇಲ್ಲಿ ವಾಲ್ಮೀಕಿ ಋಷಿಗಳು ಧ್ಯಾನ ಮಾಡ್ತಾ ಇದ್ರು ಅಂತಂತಾರಲ್ಲ, ಅದಕ್ಕೆ ತಾವೇ ಉತ್ತರ ಕೊಡ್ತಾರೆ ಮುಂದೆ. ಧ್ಯಾನ ಮಾಡ್ತಾ ಇದ್ದಿದ್ದು ಅಂದರೆ ಮನಸ್ಸಾ ಚಿಂತನೆ, ರಾಮದೇವರ ಧ್ಯಾನ ನಿರಂತರ ನಡೀತಾನೆ ಇರುತ್ತೆ. ಅದನ್ನೇ ಹೇಳಲಿಕ್ಕೆ ಹೊರಟಿದ್ದಲ್ಲ. ಅದು ಯುದ್ಧ ಮಾಡ್ತಾ ಇದ್ದಾಗಲೂ ಮಾಡ್ತಾನೆ ಇರ್ತಾರೆ. ಮತ್ತು ಇಲ್ಲೇನೋ ವಿಶೇಷ ಚಿಂತನೆ ಮಾಡ್ತಾ ಇದ್ದಾರಲ್ಲ, ಏನು ವಿಶೇಷ ಚಿಂತನೆ? ಎಷ್ಟಿದೆ ಲಂಕಾಪಟ್ಟಣದ ಸುತ್ತಳತೆ? ನೆನ್ನೆ ಎಲ್ಲ ನೋಡ್ಕೊಂಬಂದಿದ್ದಾರೆ ಅವರು. ಎಷ್ಟಿದೆ ಸುತ್ತಳತೆ? ಎಷ್ಟನ್ನು ನಾಶ ಮಾಡಬೇಕೀಗ? ಎಷ್ಟು ನಾಶ ಮಾಡಿದರೆ ಅವನ ಸೇನೆಗೇನೆ ಇಟ್ಟುಕೊಂಡು ಮತ್ತೆ ಮುಂದೆ ಯುದ್ಧಕ್ಕೆ ಬರಲಿಕ್ಕಾಗತ್ತೆ? ಯಾಕೆಂದರೆ ರಾಮದೇವರಿಗೆ ಆ ಕೀರ್ತಿ ಸಲ್ಲಬೇಕು. ಅಲ್ಲಿ ತನಕ ಎಷ್ಟು ಮಾತ್ರ ಉಳಿಸ್ರಿ, ಎಷ್ಟನ್ನು ಹೊಡೆದು ಹಾಕಲಿ ಅಂತ ವಿಚಾರ ಮಾಡ್ತಾ ಇದ್ರು ಅಂತ ಇದನ್ನೇ ಆಚಾರ್ಯರಂದಿದ್ದಾರೆ. ಇದನ್ನೆಲ್ಲ ಆಲೋಚನೆ ಮಾಡಿದ್ರು. ಅದನ್ನು ಇಲ್ಲಿ ಧ್ಯಾನ ಶಬ್ದದಲ್ಲಿ ಕರೆದಿದ್ದಾರೆ ಅಂತ ಹಾಸ್ಯ ಮಾಡ್ತಾರೆ. ಅದನ್ನು ಆಕ್ರಮದಲ್ಲಿ ಚೈತ್ರ ಪ್ರಾಸಾದ ಆಪ್ಲುತ್ಯ ಮೇರುಶೃಂಗಮಿವೋನ್ನತಂ ಆರುರೋಹ ಹರಿಶ್ರೇಷ್ಠ ಹನುಮಾನ್ ಮಾರುತಾತ್ಮಜ. ಬೆಟ್ಟ ಬೆಳೆದ ಹಾಗೆ ಬೆಳೆದು ಕೂತ್ಕೊಂಡ್ಬಿಟ್ಟಿದ್ದಾರೆ. ತೋರಣದ ಮೇಲೆ ಇನ್ನೊಂದು ದೊಡ್ಡ ಬೆಟ್ಟ ಇದ್ದಂತೆ ಹಾಗೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ನೋಡಿದರೆ ರಾಕ್ಷಸರು ಯಾರ್ಯಾರನ್ನು ಕಳಿಸ್ತಾ ಇದ್ದಾರೆ, ಎಲ್ಲರನ್ನು ಹೊಡೆದು ಸಂಹಾರ ಮಾಡ್ತಾ ಇರುವಂತಹ ಪ್ರಸಂಗ. ಅದರಲ್ಲೂ ಕುಕ್ಕೋತಾರಂತೆ. ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಅಕ್ಲಿಷ್ಟಕರ್ಮಣಃ ಹನುಮಾನ್ ಶತ್ರು ಸೈನ್ಯಾನಾಂ ನಿಹಂತ ಮಾರುತಾತ್ಮಜ. ನಾನು ರಾಮದೇವರ ದೂತ, ದಾಸ ಇದ್ದೇನೆ. ರಾಮದೇವರ ಸಾಮಾನ್ಯ ಅಲ್ಲ, ಅಕ್ಲಿಷ್ಟ ಕರ್ಮಣಃ. ಅವನು ಮಾಡುವ ವ್ಯಾಪಾರ ಎಲ್ಲವೂ ಇನ್ನೊಬ್ಬರಿಗೆ ಊಹೆ ಮಾಡಲಿಕ್ಕೂ ಆಗೋಲ್ಲ. ಅವ್ರ ಕ್ಲೇಶದಿಂದಲೂ ಮಾಡಲಿಕ್ಕಾಗಲ್ಲ. ಕ್ಲೇಶ ಅಂದರೆ ಕಷ್ಟ. ತುಂಬ ಕಷ್ಟಪಡ್ತೇನೆ ಆದರೂ ಮಾಡ್ತೇನೆ ಅಂದರೂ ಮಾಡಲಿಕ್ಕಾಗೋಲ್ಲ. ಬೇರೆಯವರಿಗೆ ಶಕ್ಯವಿಲ್ಲದ ವ್ಯಾಪಾರವನ್ನು ಮಾಡುವಂತಹ ಜಗದೀಶ ರಾಮದೇವರ ದಾಸನ ಬಂದಿದ್ದೇನೆ. ಅವನು ಮಾಡುವಂತೆ ಮಾಡುವವನು ನಾನು ಪ್ರತಿಬಿಂಬಭೂತನಾಗಿದ್ದೇನೆ. ಅದರಿಂದಾಗಿ ಶತ್ರು ಸೈನ್ಯಗಳನ್ನು ನಾಶ ಮಾಡಲಿಕ್ಕೆ ಅಂತಲೇ ಇರುವವನ ಅಂತ ಮಾರುತಾತ್ಮಜ. ಇಷ್ಟೆಲ್ಲ ಹೇಳಿ ಸ್ವಂತ ವೈಯಕ್ತಿಕವಾದಂತಹ ಪರಿಚಯ ಮಾಡ್ತಾರೆ. ಮಾರುತ ಮುಖ್ಯಪ್ರಾಣನ ನಾನು ಆತ್ಮಜ, ಮಗ ಇದ್ದೇನೆ. ಯಾಕೆ ನೀವೆಲ್ಲ ಕೊಲ್ತೀರಿ? ನೀವು ಬದುಕಿಸ್ಬೇಕಾದವರಲ್ವೇ? ಮುಖ್ಯಪ್ರಾಣನ ಕೆಲಸ ಏನು? ಎಲ್ಲರನ್ನೂ ಬದುಕಿಸೋದು. ಆದರೆ ಇಲ್ಲಿ ಯಾಕೆ ಎಲ್ಲರನ್ನೂ ಕೊಲ್ತಾ ಇದ್ದೀರಿ? ಶತ್ರು ಸೈನ್ಯಾನ, ರಾಮದೇವರಿಗೆ ದ್ರೋಹ ಮಾಡ್ತಾರಲ್ಲ, ಅವ್ರನ್ನು ಕೊಲ್ಲೋದು ನನ್ನ ಕೆಲಸ, ಪ್ರಾಣ ಉಳಿಸೋದು ನನ್ನದೇ ಕೆಲಸ. ಯಾರಿಗೆ ಬೇಡವೋ ಅವರಿಗೆ ಪ್ರಾಣ ತೆಗೆಯೋದು ನನ್ನದೇ ಕೆಲಸ. ಇನ್ನು ಬೇರೆಲ್ಲ ದೇವತೆಗಳು ಹೋಗಿ ಅವರೆಲ್ಲ ಕೋಪ ಮಾಡಿಕೊಂಡ್ರೂ ಕೂಡ ಎಷ್ಟೋ ವರ್ಷ ಕೋಮಾದಲ್ಲಿ ಬಿದ್ದಿರ್ತಾರೆ. ಯಾವ ಅವಯವ ಕೆಲಸ ಮಾಡ್ತಾ ಇರೋಲ್ಲ, ಆಹಾರ ಹೋಗ್ತಾ ಇರೋಲ್ಲ, ಜೀರ್ಣಾದಿ ಪ್ರಕ್ರಿಯೆ ನಡೀತಾ ಇರೋಲ್ಲ, ವರ್ಷಗಟ್ಟಲೆ ಕೋಮಾದಲ್ಲಿ ಬಿದ್ದಿರ್ತಾರೆ.
ಮುಖ್ಯ ಪ್ರಾಣದೇವರು ಮನಸ್ಸು ಮಾಡಿದರೆ ಮಾತ್ರ ಕೊಲ್ಲಿಕ್ಕಾಗುತ್ತೆ. ಕೊಲ್ಲಬೇಕಾದ್ರೂ ಅವ್ರ ಮನಸ್ಸು ಮಾಡಬೇಕು, ಬದುಕಬೇಕಾದ್ರೂ ಅವ್ರ ಮನಸ್ಸು ಮಾಡಬೇಕು. ಅವ್ರು ಮಾಡಲಿಲ್ಲ ಅಂತಂದರೆ ಬೇರೆಯವರು ಏನು ಕುಪಿತರಾಗಿಯೂ ಏನು ಪ್ರಯೋಜನ ಇಲ್ಲ. ಅದರಿಂದ ನಿಹಂತ, ಎಲ್ಲರನ್ನೂ ಕೊಲ್ಲುವವನು ನಾನೇ. ಈಗ ಶತ್ರು ಸೈನ್ಯವನ್ನು ಕೊಲ್ತಾ ಇದ್ದೇನೆ. ಈ ಮಾತನಾಡ್ತಾ ತೇನ ನಾದೇನ ಮಹತ ಚೈತ್ಯಪಾಲ ಶತಮ್ಯಯು. ಮತ್ತೆ ಮತ್ತೆ ಚೈತ್ಯ, ವನಾಗಿನ ಚೈತ್ಯ ಅಂತಂದರೆ ಕೃತಕವಾಗಿ ಬೊಂಬೆಗಳನ್ನು ಮಾಡಿ ನಿಲ್ಲಿಸಿರ್ತಾರೆ. ನಾವು ಸಾಧಾರಣ ಎಲ್ಲಾನ ಎಕ್ಸಿಬಿಷನ್ ಅದು ಇದು ಅಂತ ಹೋದರೆ ಕೆಲವು ಕಡೆಯಲ್ಲಿ ಬೊಂಬೆ ಗಿಂಬೆ ಮಾಡಿ ನಿಲ್ಲಿಸಿರ್ತಾರೆ, ಮಕ್ಕಳಿಗೆ ಚಂದ ಕಾಣಲಿ, ಅದಕ್ಕೆಲ್ಲ ಚೈತ್ಯ ಅಂತಹದ್ದೆಲ್ಲ ತುಂಬ ಮಾಡಿ ನಿಲ್ಲಿಸ್ಕೊಂಡಿದ್ದಂತೆ. ಅದನ್ನೆಲ್ಲ ಕಾಪಾಡಬೇಕು ಅಂತಿದ್ದವರು ಇವರೆಲ್ಲ. ಅಂಥವರು ನೂರು ಸಂಖ್ಯೆಯಲ್ಲಿ ಬೇಕಾಷ್ಟು ಬಂದರೂ ಕೂಡ ಅವ್ರನ್ನೆಲ್ಲ ಹೊಡೆದು ನಾಶ ಮಾಡ್ತಾ ಇದ್ದಾರೆ. ಬಲಿನಾಂ ವಾನರೇಂದ್ರಾಣಂ ಸುಗ್ರೀವ ವಶವರ್ತಿನಾಂ ಅಟಂತಿ ವಸುಧಾಂ ಕೃಸ್ತಾಂ ವಯಮನ್ಯೇ ಚ ವಾನರಾಹ. ಅಲ್ಲಿದ್ದವರೆಲ್ಲ ಜೋರಾಗಿ ಕೂಕ್ಕೊಂಡ್ರಂತೆ ಆ ಕಾಲಕ್ಕೆ. ಕಪಿ, ಯಾರು ನೀನು? ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದೀಯಾ? ನಮ್ಮ ಮನೆಯೆಲ್ಲ ಯಾಕೆ ಹಾಳು ಮಾಡ್ತಾ ಇದ್ದೀಯಾ? ಎಷ್ಟೋ ಜನರನ್ನು ನಿಷ್ಕರುಣೆಯಾಗಿ ಕೊಂದು ಹಾಕ್ತಾ ಇದ್ದೀಯಲ್ಲ, ನೀ ಯಾರು? ಹೀಗ್ಯಾಕೆ ಮಾಡ್ತಾ ಇದ್ದಿ ಅಂತ ಹೇಳುವಾಗ ಈ ಮಾತಾಡ್ತಾ ಇದ್ದರಂತೆ. ಅತ್ಯಂತ ಬಲಿಷ್ಠರಾಗಿರುವಂತಹ ರಾಮ ಮತ್ತು ಸುಗ್ರೀವರು, ಇವರಿಬ್ಬರ ಆದೇಶ ಪರಿಪಾಲನೆ ಮಾಡಲಿಕ್ಕೆ ಅಂತ ಬಂದಂತಹ ಅವರ ದೂತ ನಾನು. ನನ್ನಂತಹ ಬಲಿಷ್ಠರು ಅಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಊಹೆ ಮಾಡಲಿಕ್ಕೆ ಆಗೋಲ್ಲ. ನಾನು ಕಡೆಯವನು ಅವರಲ್ಲಿ, ನಾನು ಅವರಲ್ಲೆಲ್ಲ ಕಡೆಯವನು. ನಾನೇ ಇಷ್ಟು ಹಾರಾಡ್ತಾ ಇದ್ದೇನೆ ಅಂದರೆ ಇನ್ನು ಬಾಕಿಯವರೆಲ್ಲ ಎಷ್ಟಿದ್ದಾರೆ? ಒಂದು ಹೆದರಿಸುವ ಕ್ರಮ ಅದು. ಅದಕ್ಕೆ ನಮ್ಮಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ವ್ಯಾಖ್ಯಾನ ಮಾಡೋದು ಹೇಗೆ? ನಾವು ಅವರಲ್ಲೆಲ್ಲ ಕಡೆಯವನು ಅಂತಂದರೆ ಲೆಕ್ಕಾಚಾರ ಹಾಕೋದೇ ಇಲ್ಲಿಂದ ಅಂತ. ಅದು ಆ ಕಡೆಯಿಂದ ಕಡೆ, ಈ ಕಡೆಯಿಂದ ಕಡೆಯಿಂದ, ಆರೋಹಣ ಅವರೋಹಣ ಎರಡೂ ಇದೆಯಲ್ಲ. ಮತ್ತೆ ಇದು ನೋಡ್ತಾ ಇರಬೇಕಾದ್ರೆ ಅವರೋಹಣ ಮೆಟ್ಲು ಹತ್ತಿಕೊಂಡು ಹೋಗಬೇಕಾಗಿದ್ದರೆ ನಾವು ಕೆಳಗಿಂದ ಮೇಲ್ ತನಕ ಹೋಗ್ತೇವೆ. ಇಲ್ಲ, ಹಾಗೆ ನೋಡೋದಲ್ಲ. ಅವರೋಹಣ ಕ್ರಮದಲ್ಲಿ ಮೇಲಿಂದ ಕೆಳಗಿಳಿದು ಬರ್ತೇವಲ್ಲ, ಅಲ್ಲಿ ಕಡೆ ಕಾಣೋದು ಯಾವುದು? ಮತ್ತೆ ನಾ ಆ ಕಡೆಯಲ್ಲಿದ್ದೇನೆ ಅಂತ ಅನ್ನೋ ರೀತಿಯಲ್ಲಿ ನಾವಲ್ಲಿ ಮಾತಿನ ವ್ಯವಹಾರನೇ ಆಗಿದೆಯಲ್ಲ. ಕಡೆ ಅಂತಂದರೆ ಆ ಕಡೆನೋ ಈ ಕಡೆನೋ ಅಂತ ಕೇಳ್ತಾರಲ್ಲ. ಹಾಗೆ ಇದು ಆರಂಭದ ಕಡೆಯಿಂದ ಮೊದಲಿದ್ದೇವೆ ಅನ್ನೋ ಅರ್ಥವನ್ನು ತೋರಿಸಿಕೊಡುವ ಕ್ರಮ. ಹಾಗೆ ಮಾತಾಡ್ತಾ ಆಗಮಿಷ್ಯತಿ ಸುಗ್ರೀವ ಸರ್ವೇಷಾಂವೋ ನಿಷೂದನಃ ನೇಯಮಸ್ತಿ ಪುರೀಲಂಕಾ ನಯೂಯಂ ನಚರಾವಣ. ಇವತ್ತು ನಾನೊಬ್ಬ ಬಂದಿದ್ದೇನೆ, ಅಷ್ಟೋ ಇಷ್ಟೋ ಉಳಿಸಿದ್ದೇನೆ, ನೀವೆಲ್ಲ ಮಾತಾಡಲಿಕ್ಕೆ ಪ್ರಶ್ನೆ ಮಾಡಲಿಕ್ಕಾಗಿ ಉಳ್ಕೊಂಡಿದ್ದೀರಿ. ಸುಗ್ರೀವ ಸೇನೆಯನ್ನು ತರ್ತಾನೆ, ಆವಾಗ ನೀವು ಕೇಳಲಿಕ್ಕೂ ಪ್ರಶ್ನೆ ಕೇಳಲಿಕ್ಕೂ ನೀವು ಯಾರೂ ಉಳಿದಿರೋಲ್ಲ, ಎಲ್ಲ ನಾಶ ಆಗಿ ಹೋಗ್ತೀರಿ. ಮುಂದಿನ ಭವಿಷ್ಯವನ್ನು ಆ ಕಾಲಕ್ಕೆ ಸೂಚನೆ ಕೊಡ್ತಾ ಜೋರಾಗಿ ಆ ಕಾಲಕ್ಕೆ ಕುಕ್ಕೊಳ್ತಾ ಇದ್ದಾರೆ. ಇದನ್ನೆಲ್ಲ ಹೋಗಿ ಉಳಿದವರೆಲ್ಲ ದೂರು ಕೊಟ್ಟಾಗ ಸುಧನ್ನಿಷ್ಟೋ ಸಂದಿಷ್ಟೋ ರಾಕ್ಷಸೇಂದ್ರೇಣ ಪ್ರಹಸ್ತಸ್ಯ ಸುತೋ ಬಲಿ. ಪ್ರಹಸ್ತ ಅಂತ ಅವನ ಮಂತ್ರಿ, ಆ ಮಂತ್ರಿಯ ಮಗ ಜಂಬುಮಾಲಿ ಅಂತ. ಇವೆಲ್ಲ ಹೆಸರುಗಳು ಕೇಳಬೇಕು, ಎಂತೆಂಥ ಹೆಸರುಗಳಿದ್ದಾವೆ ಅಂತ. ವಿಚಿತ್ರ ನಾಮದೇವ್. ಆಶ್ಚರ್ಯ ಆಗ್ತಂದರೆ ಇವತ್ತು ಶ್ರೀಲಂಕಾದಲ್ಲಿ ಇಂತಿಂಥ ಹೆಸರುಗಳನ್ನು ಇಟ್ಕೊಳ್ತಾರೆ. ಶ್ರೀಲಂಕೆಗೆ ನೀವು ಹೋಗ್ರಿ, ಅಲ್ಲಿಯ ಹೆಸರನ್ನು ಸುಮ್ಮನೆ ಗೂಗಲಲ್ಲಿ ಸರ್ಚ್ ಕೊಟ್ಟರೆ ಬರೋದಲ್ಲ. ಅಲ್ಲಿಯವರ ಹೆಸರುಗಳು ಹೀಗೆ ಇದೆ ಇವತ್ತಿಗೂ. ಅತ್ಯಾಶ್ಚರ್ಯಕರವಾದಂತಹ ನಾಮಧೇಯಗಳ ಸಂಧಿ ಮಾಡಿರ್ತಾರೋ ನೋಡ್ಬೋದು. ಹಾಗೆ ಈ ಪ್ರಹಸ್ತನ ಮಗ ಜಂಬುಮಾಲಿ ಅಂತ ಅವನಲ್ಲಿ ಬರ್ತಾನಂತೆ. ಮಹಾದಂಷ್ಟ್ರ, ಎಂತೆಂಥ ಕೋರೆ ಹಲಿಗಳಿದ್ದಂತೆ ಅವನಿಗೆ. ಅಂಥವನು ಅಲ್ಲಿಗೆ ಬರ್ತಾನೆ. ನಿರ್ಜಗಾಮ ಧುರಂಧರ ರಕ್ತವಾಲ್ಯಾಂಬರದರ, ಕೆಂಪು ಹೂವುಗಳನ್ನೆಲ್ಲ ಹಾರ ಹಾಕ್ಕೊಂಡಿದ್ದಾನೆ. ಕತ್ತೆಯ ರಥವನ್ನು ಸಿದ್ಧಪಡಿಸ್ಕೊಂಡಂತೆ ರಾವಣನ ಆದೇಶವನ್ನು ಹೊತ್ತ ನಾ ಹೋಗಿ ಬರ್ತೇನೆ. ಒಬ್ಬನೇ ಹೋಗಿದ್ದಲ್ಲ, ದೊಡ್ಡ ಸೇನೆಯನ್ನು ತೊಗೊಂಡು ಬರ್ತಾನೆ. ಆ ಸೇನೆಯಲ್ಲಿದ್ದವರು ಎಲ್ಲರೂ ಕೂಡ ದೊಡ್ಡ ದೊಡ್ಡ ಬಲಿಷ್ಠರು, ಎಲ್ಲರಿಗೂ ವರದಿಂದ ಅವಧ್ಯತ್ವ ಇದೆ ಅಂತಂಥವರೆಲ್ಲ ಸೇರಿದ್ದಾರೆ. ಧನುಹು ಶಕ್ಕರಧನು ಪ್ರಖ್ಯಂ. ಆ ಬಿಲ್ಲು ಎಷ್ಟು ದೊಡ್ಡದಿತ್ತು ಅಂತಂದರೆ, ಈಗ ನಾವು ಮಳೆ ಬಿಸಿಲು ಎರಡೂ ಒಟ್ಟಿಗೆ ಬಂದಾಗ ಬಿಲ್ಲು ಒಂದನ್ನು ನೋಡ್ತೇವೆ. ಯಾವ ಬಿಲ್ಲು ನೋಡ್ತೇವೆ? ಕನ್ನಡದಲ್ಲಿ ಕಾಮನ ಬಿಲ್ಲು ಅಂತ, ಆದರೆ ಸಂಸ್ಕೃತದಲ್ಲಿ ಕಾಮಬಿಲ್ಲು ಅಂತ ಕರೆಯೋಲ್ಲ, ಅದನ್ನು ಇಂದ್ರಚಾಪ ಅಂತ, ಶಕ್ರಧನು ಅಂತ ಕರೀತಾರೆ. ಇಬ್ಬರು ಸಮಾನ ಕಕ್ಷೆಯಲ್ಲಿ ಬರೋರು. ಇಂದ್ರದೇವರು ಕಾಮದೇವರು ಇಬ್ಬರು ಕೂಡ ಒಂದೇ ಕಕ್ಷೆಯಲ್ಲಿ ಬರೋರು. ಕನ್ನಡದಲ್ಲಿ ಕಾಮನ ಬಿಲ್ಲು ಅಂತಾರೆ, ಸಂಸ್ಕೃತದಲ್ಲಿ ಇಂದ್ರನ ಬಿಲ್ಲು ಅಂತಾರೆ. ಇಂದ್ರನ ಬಿಲ್ಲು ಎಷ್ಟು ದೊಡ್ಡದಿರುತ್ತದೆ, ಒಂದು ಕಣ್ಣಳತೆಯಲ್ಲಿ ಪೂರ್ಣ ನೋಡಿ ಮುಗಿಸೋದು ಕಷ್ಟ. ಅಷ್ಟು ದೊಡ್ಡ ಬಿಲ್ಲು ಹಿಡ್ಕೊಂಡಿದ್ದಂತೆ. ಇವನು ಹಿಡ್ಕೊಂಡಿದ್ದ ಬಿಲ್ಲೇ ಆಯುಧ, ಅಷ್ಟು ದೊಡ್ಡ ಆಯುಧ. ಅದಕ್ಕೆ ತಕ್ಕಂತೆ ಇವನ ರಥ, ಅದಕ್ಕೆ ತಕ್ಕಂತೆ ಇವನ ಗಾತ್ರ, ಇವೆಲ್ಲ ಇರುವವನು ಜಂಬುಮಾಲಿ. ಅವನು ವಿಸ್ಫಾರ ಯಾನಃ ವೇಗೇನ ವಜ್ರಾಶನಿ ಸಮಸ್ವನಂ. ಇವನ ರಥದ ಗಾಲಿ ತಿರುಗ್ತಾ ಇದ್ದರೆ ವಜ್ರಾಯುಧ ಬೆಟ್ಟಕ್ಕೆ ಕುಟ್ಟಿದರೆ ಎಷ್ಟು ಸದ್ದಾಗುತ್ತೆ ಅಷ್ಟು ಸದ್ದಾಗ್ತಾ ಇತ್ತು. ಅಂಥ ರಥ, ಗಾಲಿ.
ಈಗ ಕೆಲವು ಹುಡುಗರುಗಳು ದೊಡ್ಡ ದೊಡ್ಡ ಈ ಬಡಿ ಬಡಿ ಬೈಕೆಲ್ಲ ತೊಗೊಂಬರ್ತಾರೆ. ಧ್ವನಿ ಕೇಳ್ತಾ ಇದ್ದರೆ ನಮ್ಮ ಕಿವಿ ಕರ್ಕಶ ಆಗಬೇಕು. ಅಂತಹ ವಾಹನ ರಥೇನ ಖರಯುಕ್ತೇನ 8 ಕತ್ತೆಗಳಿಂದ ಕೂಡಿರುವ ಹೆಸರುಗತ್ತೆಗಳಿಂದ ಕೂಡಿರುವಂತಹ ರಥವನ್ನು ಇಟ್ಕೊಂಡು ಬರ್ತಾನೆ. ಈಗಷ್ಟೇ ಅಲ್ಲ, ಇವರಪ್ಪ ಪ್ರಹಸ್ತನೇ ಮುಂದೆ ಪುರೋಚನ ಅಂತಾಗಿ ಬರ್ತಾನೆ. ಆ ಪುರೋಚನನೇ ಈ ದುರ್ಯೋಧನನಿಂದ ಸುಪಾರಿ ತಗೊಳ್ಳೋದು. ಈ ಪಾಂಡವರನ್ನೆಲ್ಲ ವಾರಣಾವತದಲ್ಲಿ ಅರಿಗಿನ ಮನೆಯಲ್ಲಿ ಸುಡಬೇಕು ಅಂತ ನಿರ್ಧಾರ ಮಾಡಿಕೊಳ್ತಾರೆ. ಅದು ತಗೊಂಡು ಇಲ್ಲಿ ಸತ್ತ ಪ್ರಹಸ್ತನೇ, ರಾವಣನ ಮಂತ್ರಿ, ಆ ಪ್ರಹಸ್ತನೇ ಮುಂದೇನಾಗಿ ಬರ್ತಾನೆ, ಪುರೋಚನ ಆಗಿ ಬರ್ತಾನೆ. ಅಲ್ಲೂ ಹೇಸರಗತ್ತೆ ವಾಹನವನ್ನೇ ಇಟ್ಕೊಂಡಿರ್ತಾನೆ. ಇವರಿಗೆಲ್ಲ ಅದು ಅತ್ಯಂತ ಪ್ರಿಯ. ಇದು ಸ್ವರೂಪಕ್ಕೆ ನೆಚ್ಚಿದ ಕೆಲವು ಅಭಿರುಚಿಗಳು ಅವರಿಗೆಲ್ಲ. ಅದೇ ಕ್ರಮದಲ್ಲಿ ಅವನ ಮಗ ಇವನು ಅದನ್ನೇ ಧಾರಣ ಮಾಡಿಕೊಂಡು ಬಂದಿದ್ದಾನೆ. ಚುಕೋಪ ಬಾಣಾಭಿಹತೋ ರಾಕ್ಷಸಸ್ಯ ಮಹಾಕಪಿ. ಅವನು ಬರೋದ್ರೊಳಗೆ ಬಾಣದ ಸುರಿಮಳೆಗೈದಂತೆ, ಮೈ ಮೇಲೆಲ್ಲ ಬೀಳ್ತಾ ಇದೆ. ಆಗಿನ್ನೂ ಬೆಳಕು ಚೆಲ್ತಾ ಇರುವ ಕಾಲ, ಸೂರ್ಯೋದಯ ಆಗಿಲ್ಲ ಇನ್ನೂ, ಬೆಳಕು ಚೆಲ್ತಾ ಇರುವ ಕಾಲ. ಒಳ್ಳೆ ಹೊಂಬೆಳಕು ಬೀಳ್ತಾ ಇರುವ ಹೊತ್ತಿಗೆ ಹೊಂಬಣ್ಣದ ಕಪಿಯ ಮೇಲೆ ಮೈ ತುಂಬ ಕೂದಲಿನ, ಬಿಳಿ ಕೂದಲಿನ ರಾಶಿ, ಒಳಗಡೆಯಲ್ಲಿ ಹೊಂಬಣ್ಣ. ಅಂತಹ ಕಪಿಶ್ರೇಷ್ಠನ ಮೇಲೆ ಬಾಣ ಬಿದ್ದಾಗ ಸ್ವಲ್ಪ ಅಲ್ಲೊಮ್ಮೆ ಇಲ್ಲೊಮ್ಮೆ ಗೀರುಗಳಾದವಂತೆ. ಕೆಂಪು ರಕ್ತ ಚಿಮ್ಮುತ್ತಾ ಗೀರಾಯ್ತಂತೆ. ಇನ್ನಷ್ಟು ಕಾಂತಿಯನ್ನು ಇಮ್ಮಡಿ ಮಾಡುವಂತೆ. ವೀರರಿಗೆ ಇದು ಕಾಂತಿಪ್ರದ. ಬೇಕಾಷ್ಟೆಲ್ಲ ಯುದ್ಧ ಮಾಡ್ಕೊಂಡು ಬಂದೇನು ಮೈ ಮೇಲೆ ಒಂದು ಗೀರು ಬಿದ್ದಿಲ್ಲ ಅಂತಂದರೆ, ನಮ್ಮಲ್ಲೂ ಅಷ್ಟೇ ಸೈನಿಕರಿಗೆ ಭಾರೀ ಪ್ರಶಸ್ತಿ ಯಾವಾಗ ಕೊಡ್ತಾರೆ, ಮೈಯಲ್ಲಿ 8 ಗುಂಡು ಉಳ್ಕೊಂಡಿದೆ 10 ಗುಂಡು ಉಳ್ಕೊಂಡಿದೆ ಅಂತ ಗುರುತು ತೋರಿಸ್ತಾರೆ. ಅದು ವೀರರ ಲಕ್ಷಣ. ಆ ಕ್ರಮದಲ್ಲಿ ತೋರಿಸ್ತಾ ಇದ್ದಾಗ ವಿಪನ್ನಂ ಕರ್ಮ ತದ್ರಷ್ಟವಾ ಹನುಮಾಂಶ್ ಚಂಡವಿಕ್ರಮ ನೋಡಿದ್ರಂತೆ. ಮೈ ತುಂಬ ಬಾಣ ಸುರಿತಾ ಇದ್ದಾನೆ. ಮಾಡ್ತೀನಿ ತಾಳು ಅಂತಂದು ತೋರಣದಿಂದ ಎದ್ದು ನಿಂತುಕೊಂಡು ಗರ 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 ತಿರುಗಿ ಇವ್ರ ಮೇಲೆ ಹೊತ್ಕೊಂಡು ಬಿದ್ದರಂತೆ. ಅಷ್ಟೇ, ಎಲ್ಲ ಪುಡಿ ಆಗಿ ಹೋದ್ವು ಆ ಕಾಲಕ್ಕೆ. ಅತಿ ವೇಗೇನ ಭ್ರಾಮಯಿತ್ವ ಬಲೋತ್ಕಟಃ ಪರಿಗಂ ಪಾತಯಾಮಾಸ ಜಂಬುಮಾಲೇರ್ ಮಹೋರಸಿ. ಅದನ್ನು ನೋಡಿ ಜಂಬುಮಾಲಿ ರಥದಿಂದ ಹಾರಿಕೊಂಡು ತನ್ನ ದೊಡ್ಡ ಪರಿಗಾಯುಧವನ್ನು ತೆಗೆದು ಅವರಿಗೆ ಎದೆಗೆ ಅಪ್ಪಳಿಸಿ ಬೀಸಿ ಒಗಿತಾನೆ. ಬಿತ್ತಂತೆ ನೋಡಿಕೊಂಡ್ರು, ಸ್ವಲ್ಪ ಹೀಗೆ ಎದೆಯನ್ನು ಉಜ್ಜಿಕೊಂಡು ಆ ಪರಿಗಾಯುಧ ಬಿದ್ದಿತ್ತಲ್ಲ ಅದನ್ನು ಹಾಗೆ ಹಿಡ್ಕೊಂಡ್ರು. ಅವನ ತಲೆ ಮೇಲೆ ತೆಗೆದು ಕರ್ರನ್ನೇ ತಿರುಗಿಸಿ ಎತ್ತಿ ಬೀಸಿ ಒಗೆದ್ರಂತೆ. ಪುಡಿ ಹೋಗ್ತಾನೆ ಜಂಬುಮಾಲಿ, ಸತ್ತೇ ಹೋಗ್ತಾನೆ ಆ ಕಾಲದಲ್ಲಿ. ಸ ರೋಷ ಸಂವರ್ತಿತ ತಾಮ್ರಲೋಚನ ಪ್ರಹಸ್ತ ಪುತ್ರೇ ನಿಹತೆ ಮಹಾಬಲೆ. ಅವನು ಕೊಂದ ಮೇಲೆ ಕಣ್ಣು ಕೆಂಪು ಮಾಡ್ಕೊಂಡು ಕೂತ್ಕೊಂಡಂತೆ. ನನ್ನ ಮೇಲೆ ಆಕ್ರಮಣ ಮಾಡಿದ್ದೀರಾ ದುಷ್ಟರು ನೀವು, ನೋಡಿ ಹೇಗಿದೆ ಅಂತ. ವಾತಾವರಣವೂ ಕೆಂಪಾಗಿದೆ, ಇವರು ಕಣ್ಣು ಕೆಂಪು ಮಾಡಿಕೊಂಡ್ರು ಸಿಟ್ಟಿನಿಂದಾಗಿ. ಇದ್ದ ಸೇನೆ, ಎಷ್ಟೋ ಸೇನೆ ನಾಶ ಆಯಿತು, ಉಳಿದಿದ್ದು ಓಡೋಯ್ತು. ಮತ್ತು ರಾವಣನಿಗೆ ಆ ಸುದ್ದಿಯನ್ನೆಲ್ಲ ತಿಳಿಸ್ತಾರೆ. ಆ ಕಾಲಕ್ಕೆ ರಾವಣನಿಗೆ ಚಿಂತೆ ಹತ್ಕೊಳ್ತು, ಯಾರನ್ನು ಕಳಿಸಲಿ, ಮತ್ತೆ ಎಲ್ಲ ಸಿದ್ಧ ಇದ್ದರು, ಎಲ್ಲ ಬಂದು ಎದುರು ನಿಂತಿದ್ದಾರೆ. ಯಾರಿಗೆ ಆದೇಶ ಕೊಡ್ತಾರೆ ಅವರೆಲ್ಲ ನುಗ್ಗಿ ಹೋಗ್ತಾ ಇರೋದು. ಅಷ್ಟು ಸಿದ್ಧರಿದ್ದಾರೆ ಎಲ್ಲರೂ ಕೂಡ. ಅಷ್ಟು ರಾವಣನ ಮೇಲೆ ಅವರಿಗೆಲ್ಲ ಗೌರವ. ಅಂದರೆ ಬೇಕಷ್ಟು ಸಂಪತ್ತು ಸುರಿತಾ ಇದ್ದ ಅವರಿಗೆಲ್ಲ. ಅವರಲ್ಲೇನೆ ಮತ್ತೊಂದಷ್ಟು ಜನ ಎಲ್ಲ ಸೇರಿಕೊಂಡ್ರು ಅಲ್ಲಿ. ಮಹತ್ಬಲ ಪರಿವಾರಾ ಧನುಷ್ಮಂತೋ ಮಹಾಬಲಾ. ಮಂತ್ರಿಯ ಮಕ್ಕಳು, ಸ ಮಂತ್ರಿ ಪುತ್ರಕಾನ್ ಆಚಾರ್ಯರಂತಾನೆ, ಮಂತ್ರಿಗಳ ಮಕ್ಕಳೆಲ್ಲ ಸೇರಿಕೊಂಡ್ರಂತೆ. ಅದರಲ್ಲಿ ಹೇಮಮಾಲ ಪರಿಕ್ಷಿಪ್ತೈ ಧ್ವಜವದ್ಭಿ ಪತಾಕಿಭಿ. ಹೋಗಬೇಕಾಗಿದ್ರಲ್ಲ ಆದೇಶ ಕೊಡ್ತಾರಂತೆ, ನೀವು ರಾವಣನ ಭೃತ್ಯರು, ರಾವಣನ ಕಡೆಯಲ್ಲಿ ಹೋಗ್ತಾ ಇರುವವರು, ನೀವು ಒಳ್ಳೊಳ್ಳೆ ಆಭರಣ, ಒಳ್ಳೊಳ್ಳೆ ಆಯುಧ, ಲಕ್ಷಣವಾಗಿ ಹೋಗಬೇಕು. ನೀವು ಯುದ್ಧಕ್ಕೆ ಹೋಗಬೇಕಾಗಿದ್ದರೆ ನನ್ನ ಕಡೆಯವರು ಹೇಗೆ ಬರ್ತಾರೆ ಅಂತ. ಅದೊಂದು ಅವನಿಗೆ ಒಳಗಡೆಯಲ್ಲಿ ಏನಂತಾರೆ, ಪ್ರೆಸ್ಟೀಜ್, ಅದು ಪ್ರಶಸ್ತಿಗೆ ಕಾರಣ, ಪ್ರತಿಷ್ಠೆ ಇತ್ತಂತ, ಅದು ಬೇರೆ. ಅವರಿಗೆಲ್ಲ ಅದನ್ನು ಹಾಕಿ ಕಳಿಸಿಕೊಡ್ತಾನೆ ಆ ಕಾಲಕ್ಕೆ. ಸೃಜಂತಹ ಬಾಣವೃಷ್ಟಿಂತೆ ರಥಗರ್ಜಿತ ನಿಸ್ವನಾಹ. ಭಾರಿ ರಥಗಳನ್ನು ಇಟ್ಟುಕೊಂಡ್ರು. ಏನು ಮೋಡಗಳು ಗುಡುಗು ಸುರಿಸ್ತಾ ಬರ್ತಾ ಇದ್ದಾವೆ ನೆಲದ ಮೇಲೆ ಅಂತ ಕಾಣ್ತಾ ಇರಬೇಕು. ಆ ಕ್ರಮದಲ್ಲಿ ಅಲ್ಲೇ ಗುಡುಗು, ಅಲ್ಲಿಂದಲೇ ಬಾಣದ ಮಳೆ ಎಲ್ಲ ಸುರಿತಾ ಇದೆ. ನೋಡೋ ತನಕ ನೋಡಿದ್ರಂತೆ ಹನುಮಂತ ದೇವರು. ಸತೈ ಕ್ರೀಡನ್ ಧನುಷ್ಮದ್ಭಿ ವ್ಯೋಮ್ ನಿವೀರ ಪ್ರಕಾಶತೆ. ಸೂರ್ಯೋದಯ ಆಗಿಲ್ಲ, ಇವರೇ ಮೋಡಕ್ಕೆ ಮೇಲೆ ಹಾರಿ ಕೂತರು ಅಂದರೆ ಸೂರ್ಯೋದಯ ಆಯಿತು ಅಂತ ತಿಳ್ಕೊಳ್ಬೇಕು. ಅಂಥ ಕಾಂತಿಯನ್ನು ತೋರಿಸ್ತಾ ಕೆಲವು ಕಾಲ ಆಟಾಡಿದ್ರಂತೆ. ಆಟಾಡ್ತಾ ಆಮೇಲೆ ಅಂದ್ರಂತೆ, ಇಲ್ಲ ರಾಮದೇವರ ದರ್ಶನ ಮಾಡಲಿಕ್ಕೆ ಹೋಗಬೇಕು, ಬಹಳ ಹೊತ್ತು ಆಟಾಡೋದು ಬೇಡ ಅಂತ ಅವರನ್ನು ಕೂಡ ಆ ಕಾಲದಲ್ಲಿ ಸರ್ವತಾ ರುಧಿರೇಣಾಗ್ರೆ ಸರ್ವಂತ್ಯೋ ದರ್ಶಿತಾ ಪತಿ. ಜೋರಾಗಿ ಅವರು ಹಾಕಿದ ಆಯುಧಗಳನ್ನೆಲ್ಲ ತೆಗೆದು ಅವರ ಮೇಲೆ ಎಸಿತಾ ಕೈಯ ತಳದ ಭಾಗದಲ್ಲಿ ಅಂಗೈಯಲ್ಲೇನೆ ರಪ ಹೊಡೆದ್ರೆ ಎಲ್ಲ ಪುಡಿಯಾಗಿ ಹೋಗ್ತಿದ್ದರಂತೆ. ಆಗ ಅವರನ್ನು ಎಲ್ಲರನ್ನೂ ಕೂಡ ಸಂಹಾರ ಮಾಡ್ತಾರೆ ಆ ಕಾಲಕ್ಕೆ. ಆಗ ನೋಡಿದ ರಾವಣ, ಯಾವುದು ಸಾಮಾನ್ಯ ಸೇನೆ ಅದು ಇದು ಎಲ್ಲ ಕಳಿಸಿದ್ರೆ ಪ್ರಯೋಜನ ಇಲ್ಲ, ಇದಕ್ಕೆ ಅಂತಲೇ ಇರುವವರನ್ನೇ
ಪ್ರಮುಖರಾದವರನ್ನ, ಯಾರ್ಯಾರ್ದೋ ಜೊತೆ ಯುದ್ಧಕ್ಕೆ ಅಂತ ಇಟ್ಕೊಂಡಿದ್ದ ಅವರನ್ನು ಅವನ್ನೆಲ್ಲ ತೆಗಿತಿರಲಿಲ್ಲ. ಅಂಥವರಿಗೆ ಆದೇಶ ಕೊಡ್ತಾನೆ, ಅವರ ಪಟ್ಟಿಯನ್ನು ಕೊಟ್ಟು. ಹತಾನ ಮಂತ್ರಿಸುತಾನ ಬುದ್ಧ ವಾನರೇಣ ಮಹಾತ್ಮನ. ಆ ಕಾಲಕ್ಕೆ ನೋಡಿದಂತೆ ಇಂತಿಂಥವ್ರನ್ನ ಕಳಿಸ್ತೇನೆ. ವಿರೂಪಾಕ್ಷ ಯೂಪಾಕ್ಷವು ದುರ್ಧರಂ ಚೈವ ರಾಕ್ಷಸಂ. ವಿರೂಪಾಕ್ಷ, ಯೂಪಾಕ್ಷ, ಪ್ರಘಸ, ದುರ್ಧರ, ಭಾಸಕರ್ಣ ಅಂತ ಹೊಸ ಹೆಸರುಗಳು ಬೇಕು ಅಂತಂದರೆ ಈ ಹೆಸರು ಇಟ್ಕೊಳ್ಬೋದು. ಬೇಕಾಗಿತ್ತು ರಾಕ್ಷಸರು ಇಟ್ಕೊಳ್ಳೋ ಹೆಸರು, ಎಚ್ಚರಿಕೆ ಬೇಕು. ಮತ್ತೆ ಹೊಸ ಹೊಸ ಹೆಸರು ಅಂತ ಏನೇನೋ ಹುಡುಕಿ ಕಡೆಗೆ ಅಬದ್ಧ ಹೆಸರು ಒಂದು ಇಟ್ಕೊಂಡು ಕೂತ್ಕೊಳ್ತಾರಲ್ಲ ಈಗೆಲ್ಲ. ಈ ನಾಮಕರಣದ ಒಂದು ದೊಡ್ಡ ಗಲಾಟೆ. ಇಂತಿಂಥ ಹೆಸರು ಇಟ್ಕೊಳ್ಬೋದು ಬೇಕಾದ್ರೆ ಅಂಥವ್ರು. ಅಂಥ ದೇವತೋತ್ತಮರ ಹೆಸರುಗಳೆಲ್ಲ ಇದ್ದಾಗ ನಿಮಗೆ ಅದು ಬೇಕು ಅಂದರೆ ಒಳ್ಳೆ ರಾಜರು, ಒಳ್ಳೆ ದೇವತೆಗಳು, ಗಂಧರ್ವರು, ಅವೆಲ್ಲ ಹರಿವಂಶಾದಿಗಳನ್ನು ನೋಡಿದ್ರೆ ಬೇಕಾದ ಹೆಸರಿನ ಸುರಿಮಳೆ ಇದೆ ಅಲ್ಲಿ. ಪತಿವ್ರತ ಆಶ್ಚರ್ಯರ ಹೆಸರಿದೆ. ಅದು ಬೇಕು ಅಂತಂದರೆ ಅಲ್ಲಿ ಬೇಕಾಟ ಆದರ್ಶದ ಹೆಸರುಗಳಿದ್ದಾವೆ. ಇಲ್ಲೆಲ್ಲ ರಾಕ್ಷಸರ ಹೆಸರುಗಳನ್ನು ಅಂತಂಥದ್ದು ಚಮತ್ಕಾರದ ನಾಮಧೇಯಗಳನ್ನು ಉಲ್ಲೇಖ ಮಾಡಿದ್ದಾರೆ. ಇಲ್ಲಿ ವಿರೂಪಾಕ್ಷ, ಯೂಪಾಕ್ಷ, ದುರ್ಧರ, ಪ್ರಘಸ, ಭಾಸಕರ್ಣ ಅಂತ ಈ 5 ಜನಕ್ಕೆ ಆದೇಶವನ್ನು ಕೊಟ್ಟು ಕಳಿಸ್ತಾರಂತೆ. ಯಾತ ಸೇನಾಗ್ರಗಾ ಸರ್ವೇ ಮಹಾಬಲ ಪರಿಗ್ರಹ ಸವಾಜಿ ರಥ ಮಾತಂಗಾ ಸಕಪಿಹಿ ಶಾಮ್ಯತಾಮಿತಿ. ಆ ದೊಡ್ಡ ಸೇನೆಯಲ್ಲಿ ಚತುರಂಗಿಣಿ ಸೇನೆ ಇದೆ. ಅಲ್ಲಿ ಆನೆಗಳಿದ್ದಾವೆ, ಕುದುರೆಗಳಿದ್ದಾವೆ, ಪದಾತಿಗಳಿದ್ದಾವೆ. ರಥಗಳಲ್ಲಿ ಇವರುಗಳು ಹೋಗಬೇಕಲ್ಲಿ. ಅನೇಕ ರಥಗಳ ಮಧ್ಯದಲ್ಲಿ ದೊಡ್ಡ ದೊಡ್ಡ ಗಗನಚುಂಬಿಯಾಗಿರುವಂತಹ ರಥಗಳನ್ನು ಧಾರಣೆ ಮಾಡಿಕೊಂಡು ಎಲ್ಲರೂ ಕೂಡ ಮುಂದಕ್ಕೆ ಹೋಗಬೇಕು. ಇಂಥ ದೊಡ್ಡ ಸೇನೆ ಅಂತಂದರೆ ಊಹೆ ಮಾಡಲಿಕ್ಕೆ ಶಕ್ಯ ಇಲ್ಲ, ಅಷ್ಟು ದೊಡ್ಡ ಸೇನೆ. ಅದಕ್ಕೆ ಆಚಾರ್ಯರಂತಾರೆ ಅಶೀತಿ ಕೋಟಿ ಯೂಥಪಂ ಪುರಸ್ಸ ರಾಷ್ಟ್ರಕಾಯುತಂ ಅಂತ. ಇಲ್ಲಿ ದಂಡು ಎಷ್ಟು ಹೋಯಿತು, ಎಷ್ಟು ಜನ ಸೈನಿಕರಿದ್ದು ಆ ಲೆಕ್ಕ ಹಾಕೋದಾಗಲ್ಲ. ದಂಡಿಗೆ ನಾಯಕರಿದ್ದಾರಲ್ಲ, ದಂಡು ಅಂದರೆ ಒಂದು ಗುಂಪು, ಆ ಗುಂಪುಗಳಿಗೆ ನಾಯಕರಿದ್ದವರೇ 80 ಕೋಟಿ ಮೇಲಿದ್ದರಂತೆ. ಅವೆಲ್ಲ ಅಷ್ಟಕಾಯುತಮ್ಮಂತೂ ಬೇರೆ ಇನ್ನೊಂದಿಷ್ಟು ಬೇರೆ ಲೆಕ್ಕ ಕೊಡ್ತಾರೆ, ಅದರ ತಲೆ ಮೇಲೆ ಒಂದಿಷ್ಟು ಚಿಲ್ಲರೆ ಅಂತ. ಇಂಥವರೆಲ್ಲ ಅಲ್ಲಿ ದಂಡ ನಾಯಕರೇ ಅಷ್ಟಿದ್ರು ಅಂದರೆ ಇನ್ನು ಸೇನೆ ಇನ್ನೆಷ್ಟು ಬಂದಿರಬೇಕು ಆ ಕಾಲಕ್ಕೆ. ಅದನ್ನೆಲ್ಲ ಕಟ್ಟಿಕೊಂಡು ಆ ಕಾಲದಲ್ಲಿ ಅವರೆಲ್ಲರೂ ಕೂಡ ಸುರಿದು ಒಟ್ಟಿಗೆ ಅಲ್ಲಿಗೆ ಬರೋಣ. ಹನುಮಂತ ದೇವರ ಎದುರುಗಡೆಯಲ್ಲಿ ಬಂದಾಗ ಅವರಿಗೆಲ್ಲ ಪ್ರತ್ಯೇಕನೇ ಆದೇಶ ಇತ್ತು. ಯುಷ್ಮಾಭಿ ಪ್ರಹಿತೈ ಸರ್ವೈ ಮಯಾ ಸಹ ವಿನಿರ್ಜಿತಾ ತೈರವಶ್ಯಂ ವಿಧಾತವ್ಯಂ ವ್ಯಲೀಕಂ ಕಿಂಚಿದೇವ ತತ್. ಅವ್ರು ಏನು ಅಷ್ಟು ಬಾಣ ಸುರಿಮಳೆ ಗೈತಾ ಇದ್ದಾರಲ್ಲ, ಇಲ್ಲಿ ಸ್ವಲ್ಪ ಬೇರೆ ಥರ ಮಾಡೋಣ ಅಂತ ಚಮತ್ಕಾರ ಮಾಡಿದ್ರಂತೆ. ಅಷ್ಟೂ ಜನ ಬಾಣ ಸುಳಿತಾ ಇದ್ದಾರೆ, 1 ಇಂಚು ಅವಕಾಶ ಇಲ್ಲ. ಅಷ್ಟೂ ಬಾಣಕ್ಕೂ ವಂಚನೆ ಮಾಡ್ತಾ ಇದ್ದರಂತೆ. ವಂಚನೆ ಮಾಡಿದ್ರು ತಪ್ಪಿಸ್ಕೊಂಡು ಬಿಡೋದು. ಇಷ್ಟು ಜನ ಏಕಕಾಲಕ್ಕೆ ಒಟ್ಟಿಗೆ ಸುರಿಮಳೆ ಮಾಡ್ತಾ ಇದ್ದಾರೆ. ಒಂದು ಬಾಣವೂ ಕೂಡ ಅಥವಾ ಬೇರೆ ಬೇರೆ ಆಯುಧಗಳು ಯಾವುದು ತಮ್ಮ ಮೈಗೆ ತಾಕದೇ ಇದ್ದಂತೆ ಆ ಕಡೆಗೆ ಈ ಕಡೆಗೆ ಕುಪ್ಪಳಿಸ್ತಾ ಇದ್ರಂತೆ. ಈ ಚಮತ್ಕಾರ ನೋಡಿ ಎಲ್ಲರೂ ಅಲ್ಲೇನೇ ಆಯಾಸಗ್ರಸ್ತರಾಗ್ತಾರೆ. ಶ್ರಮ ಆಗೋಯ್ತಂತೆ. ಎಷ್ಟು ಅಂತ ಎಸಿತಾರೆ. ಅವ್ರಿಗೊಂದಿಷ್ಟು ಕಲೆ ಇದೆ, ಒಂದಷ್ಟು ಮಿತಿ ಇದೆ, ಅಲ್ಲಿ ತನಕ ಎಸಿತಾರೆ. ಈ ಕಪಿ ಆ ಕಡೆಗೆ ಈ ಕಡೆಗೆ ಅದನ್ನು ಹಾರಾಡ್ತಾ ಎಲ್ಲ ತಪ್ಪಿಸ್ಕೊಳ್ತಾ ಇದ್ದೀರಿ, ಇನ್ನೆಷ್ಟು ಅಂತ ಎಸಿತಾರೆ. ಆಯಾಸ ಆಯಿತಂತೆ. ಇದೊಂದು ಯುದ್ಧದ ವಿಚಿತ್ರ ಕ್ರಮ. ಎದುರಾಳಿಯನ್ನು ಈ ಕ್ರಮದಲ್ಲಿ ಶ್ರಮಗೊಳಿಸೋದು. ಆ ಚಮತ್ಕಾರದ ಯುದ್ಧವನ್ನು ಮಾಡ್ತಾ ತದೇವ ನಾತ್ರ ಸಂದೇಹ ಪ್ರಸಹ್ಯ ಪರಿಗೃಹ್ಯತಾಂ ಯಾತ ಸೇನಾಗ್ರಹ. ಸೇನೆಯ ಮುಂದೆ ಬಂದಿರತಕ್ಕಂಥವ್ರು ಇವರು ಬೇಕಾಷ್ಟು ಆಯುಧಗಳನ್ನು ನಡೆಸಲಿಕ್ಕೆ ಅಂತ ಎಳಿಲಿಕ್ಕೆ ಅಂತ ಹೊರಟಾಗ ಮೊದಲು ಆ ದುರ್ಧರನನ್ನು ಹೊಡೆದು ಕೊಂದಾಗ್ತಾರೆ. ದುರ್ಧರನ ರಥದ ಮೇಲೆ ಆ ರಥಕ್ಕೂ ಮತ್ತು ಬೇರೆ ಬೇರೆ ಪ್ರಾಣಿಗಳನ್ನು, ಕೆಲವರು ಆನೆಯ ರಥದಲ್ಲಿ ಬಂದಿದ್ದರಂತೆ, ಕುದುರೆಯ ರಥದಲ್ಲಿ ಹೀಗೆಲ್ಲ ಬಂದಿದ್ದಾರೆ. ಆ ರಥಕ್ಕೆ ಮತ್ತು ಕುದುರೆಗೆ ಕಟ್ಟುವ ಮಧ್ಯಭಾಗ ಅಕ್ಷಭಾಗ ಅಂತ ಕರೀತಾರೆ. ಅದರ ಮೇಲೆ ಹಾರಿ ಕುಪ್ಪಳಿಸಿದ್ರು ಅಂತಂದರೆ ರಥ ಪುಡಿ ಹಾರಿ ಬಿದ್ದವನ ಮೇಲೆ ಒಂದು ಕಾಲ ಹಾಕಿ ಅವನನ್ನು ಸವರ್ತಾ ಇದ್ದರು. ಸತ್ತು ಬಿದ್ದ ಕಾಲಿಗೆ ಹಾಕಿರುವ ದೊಡ್ಡ ಕಡಗ, ಕೈಯೆಲ್ಲ ಹಾಕಿರುವ ಕಡಗ, ಅವುಗಳು ಝಳಪಿಸ್ತಾ ಇರಬೇಕು. ಹಾಕಿ ಒಂದು ಸತಿ ಮುಷ್ಟಿ ಮಾಡಿ ಕುಟ್ಟಿ ಅವನು ಪುಡಿ ಮಾಡಬೇಕು. ಅವನಾದಮೇಲೆ ವಿರೂಪಾಕ್ಷ ಯೂಪಾಕ್ಷ ವಿರೂಪಾಕ್ಷ ಯೂಪಾಕ್ಷೋ ದೃಷ್ಟ ನಿಪತಿತಂ ಭವಿ. ಅವರಿಬ್ಬರಿಗೂ ಜಾತರೋಷ, ಅವರಿಬ್ಬರಿಗೂ ಭಾರಿ ಸಿಟ್ಟು ಬಂದೋಯ್ತು. ದುರ್ಧರನ್ನು ಕೊಂದಾಕಿದ್ರು. ನಾವು ಬರ್ತೇವೆ ಅಂತ ಮುಂದೆ ಬರೋಣ. ಅವರಿಬ್ಬರನ್ನು ಕೂಡ ತಮ್ಮ ಬಾಹುಗಳ ಮಧ್ಯದಲ್ಲ ಹಾಕಿ ಹೊಡೆದು ಅವರಿಬ್ಬರನ್ನು ಸಂಹಾರ ಮಾಡಿದ್ದಾರೆ. ಅದಾದಮೇಲೆ ಮುಂದೆ ಉಳ್ಕೊಂಡಿದ್ದವರು ಕೂಡ ಭಾಸಕರ್ಣ ಮುಂತಾದವರು ಬಂದಾಗ ಅವರೇ ಎಸೆದಂತಹ ಶೂಲವನ್ನು ಹಾಕಿ ಹೊಡೆದು ಅತ್ಯಂತ ಚೂಪಾಗಿದ್ದಿತ್ತು, ಇವನ ಶರೀರ ಸೀಳಿ ಹೋಗಬೇಕು, ಆ ರೀತಿಯಲ್ಲಿ ಅವನನ್ನು ಕೊಂದು ಅವನ ಸೇನೆಯನ್ನೆಲ್ಲ ನಾಶ ಮಾಡುತ್ತಾರೆ. ಮತ್ತೆ ಸುದ್ದಿ ಬಂತು. ಆ ಕಾಲಕ್ಕೆ ಉಳ್ಕೊಂಡಿದ್ದ ದೊಡ್ಡ ಸೇನೆ ಇತ್ತಲ್ಲ, ಅಶ್ವೈರ್ ಗಜಾನ್, ದೊಡ್ಡ ದೊಡ್ಡ ಆನೆಗಳನ್ನು ಕುದುರೆಗಳನ್ನೇ ಹೊಡೆದು ಪುಡಿ ಮಾಡಿ ಹಾಕಿದ್ರಂತೆ. ಉಳ್ಕೊಂಡಿದ್ದವ್ರು ಓಡೋದು. ಮತ್ತು ರಾವಣನಿಗೆ ಇಷ್ಟು ಸುದ್ದಿಯನ್ನು ತಿಳಿಸ್ತಾರೆ. ಆ ಕಾಲಕ್ಕೆ
ಯಾವ ಸೇನೆಯಿಂದಲೂ ಆಗೋಲ್ಲ, ಪ್ರಾಯ ನೀನೇ ಬರಬೇಕಾಗತ್ತೆ. ಆ ಮಾತಿನಿಂದಾಗಿ ಚಕಿತನಾಗ್ತಾನೆ ರಾವಣ. ಓಹೋ, ನಾನೇ ಬರಬೇಕಾ? ಹಾಗಾದರೆ ನನ್ನಂತೆ ಇರುವವನನ್ನು ಕಳಿಸ್ತೇನೆ. ಇರೋದು ಇಬ್ಬರು ಮಕ್ಕಳು. ಇಬ್ಬರಲ್ಲಿ ಇಬ್ಬರೂ ಕೂಡ ಅವನಿಗೆ ಬೇಕಾದ ಜನ ನರಾಂತಕ ಸ್ವರಾಂತಕ ಅಂತೆಲ್ಲ ಮುಂದೆ ಯುದ್ಧಕಾಂಡದಲ್ಲಿ ಉಲ್ಲೇಖ ಮಾಡ್ತಾರೆ. ಅವರೆಲ್ಲ ಗಂಧರ್ವ ಕನ್ಯಾ ಉದರತಃ ಅಂತ ಆಚಾರ್ಯರು ನಿರ್ಣಯ ಕೊಡ್ತಾರೆ. ಎಷ್ಟೋ ಜನ ಹೆಣ್ಣುಮಕ್ಕಳನ್ನೆಲ್ಲ ದರ್ಶನ ಮಾಡಿರ್ತಿದ್ನಲ್ಲ, ಅಲ್ಲೆಲ್ಲ ಗಂಧರ್ವ ಕನ್ಯಾ ಅಲ್ಲಿ ಇಲ್ಲಿ ಎಲ್ಲ ಹುಟ್ಟಿ ಬಂದವರೆಲ್ಲ ಅನೇಕ ಜನ ಪರಾಕ್ರಮಿಗಳಿದ್ದರು. ಇವನಂತೆ ಬಲಿಷ್ಠರಾಗಿದ್ದವರು ಇಬ್ಬರು, ಒಂದು ಮೇಘನಾದ, ಇನ್ನೊಂದು ಅಕ್ಷಕುಮಾರ. ಕುಮಾರ ಮಕ್ಷಮಾತ್ಮನಃ. ಅದರಿಂದ ಇವರಿಬ್ಬರನ್ನು ಕೂಡ ಗುರುತಿಸಿಕೊಂಡಿದ್ದ. ಈ ರಾಕ್ಷಸರೆಲ್ಲ ಆಡಿದರಲ್ಲ, ಇದಕ್ಕೆ ಇನ್ಯಾರನ್ನು ಕೂಡ ಆ ಕಪಿ ಸಹಿಸೋಲ್ಲ. ಅದರಿಂದ ನೀನೇ ಬರಬೇಕು. ನಾನೇ ಬರಬೇಕಾ? ನನ್ನಂತೆ ಇರುವವರನ್ನೇ ಹಾಗಾದ್ರೆ ಕಳಿಸ್ಕೊಡ್ತೇನೆ ಅಂತ ಆಲೋಚನೆ ಮಾಡಿದ. ತಥೋ ಮಹಾನ್ ಬಾಲ ದಿವಾಕರ ಪ್ರಭಂ. ವಿಚಾರ ಮಾಡಿದಂತೆ ಆ ಕಾಲಕ್ಕೆ. ಯಾವುದೋ ಸಾಮಾನ್ಯ ಕಪಿಯಂತೂ ಅಲ್ಲ ಇದು. ಯಾಕೆಂದರೆ ನಾನು ಕಪಿಗಳನ್ನು ನೋಡಿದ್ದೇನೆ. ಕಪಿಗಳಲ್ಲಿ ಅತ್ಯಂತ ಬಲಿಷ್ಠನಾದ ವಾಲಿಯ ಜೊತೆಯಲ್ಲಿ ಸಣಸಾಡಿ ಬಡತ ತಿಂದಿದ್ದೇನೆ ಕೂಡ. ಆದರೆ ಇಷ್ಟೆಲ್ಲ ಮಾಡುವ ಬಲ ಅವರದ್ದಲ್ಲ. ಈ ಮಾತುಗಳು ವಾಲ್ಮೀಕಿ ರಾಮಾಯಣದಲ್ಲಿ ತಾರತಮ್ಯ ದ್ಯೋತಕವಾದ ಮಾತುಗಳು. ಮೇಲ್ನೋಟಕ್ಕೆ ಯುದ್ಧ, ಹೊಡೆದಾಟ ಬಡದಾಟ ಹೇಳ್ತಾರೆ, ಇದೆಲ್ಲ ನಮಗೆ ಯಾಕೆ? ಸಾತ್ವಿಕರು ಸಾಧಕರು ಸೌಮ್ಯವಾಗಿ ಜಪ ಮಾಡುವವರಿಗೆ ನಮಗೆ ಯಾಕೆ ಬೇಕು ಈ ಯುದ್ಧ ಗಿದ್ದ ಎಲ್ಲ? ಯುದ್ಧಕಾಂಡ ಕೇಳಲಿಲ್ಲ ಅಂದರೆ ತಾರತಮ್ಯ ಜ್ಞಾನ ಆಗೋಲ್ಲ. ಅದಕ್ಕೆ ಯುದ್ಧಕಾಂಡ ಬಹಳ ದೊಡ್ಡದು. ಆಚಾರ್ಯರದನ್ನು ನಿರ್ಣಯ ಇಷ್ಟು ಕೊಡ್ತಾರೆ. ಅದನ್ನು ಬಹಳ ಸುಂದರ ಇದೆ. ತುಂಬ ಸುಲಭವಾಗಿ ಹೇಳೋದಾದರೆ, ಶಕ್ತ್ಯಾಯುಧ ತಗೊಂಡು ಲಕ್ಷ್ಮಣನಿಗೆ ಹೊಡಿತಾನೆ. ರಾಮದೇವರ ಮೇಲೆ ಮೊದಲನೇ ಬಾರಿ ಯುದ್ಧಕ್ಕೆ ಅಂತ ಬರ್ತಾನೆ ರಾವಣ ಯುದ್ಧಕಾಂಡದಲ್ಲಿ. ಬಂದಾಗ ಲಕ್ಷ್ಮಣ ದೇವರು ಅಡ್ಡ ಬರ್ತಾರೆ. ಬಂದಾಗ ಅವರ ಹಣೆಗೆ ಬಹುಕಾಲ ಯುದ್ಧ ಮಾಡಿ ಇನ್ನೇನು ಮಾಡಲಿಕ್ಕೆ ಆಗೋಲ್ಲ ಅಂತ ತನ್ನಲ್ಲಿದ್ದ ಭಾರಿ ಘೋರವಾದ ಶಕ್ತ್ಯಾಯುಧ ತೆಗೆದು ಹೊಡಿತಾನೆ. ಹಣೆಗೆ ಪೆಟ್ಟು ಬೀಳುತ್ತೆ. ಪೆಟ್ಟು ಬಿದ್ದಾಗ ಮೂರ್ಛೆ ಹೋಗ್ತಾನೆ. ಅಷ್ಟು ದೊಡ್ಡ ಘೋರ ಆಯುಧ ಹೊಡೆದಾಗ ಮೂರ್ಛೆ ಹೋಗ್ತಾನೆ. ಲೆಕ್ಕಾಚಾರ ಹಾಕ್ಕೊಂಡ, ಮೂರ್ಛೆ ಹೋಗಿದೆ ಹುಡುಗ, ಇದನ್ನು ಎತ್ಕೊಂಡು ಹೋಗಿ ಇದನ್ನೂ ಒಂದು ಕೂಡ ಹಾಕ್ಕೊಂಡ್ರೆ ರಾಮನನ್ನು ಇನ್ನೊಂದು ಸ್ವಲ್ಪ ಹೆದರಿಸ್ಲಿಕ್ಕೆ ಬರುತ್ತೆ. ಇದೆಲ್ಲ ದುರ್ಬುದ್ಧಿ ಅಲ್ಲಿಂದ ಬಂದಿದ್ದಿದು. ಕಿಡ್ನ್ಯಾಪಿಂಗು, ಬ್ಲ್ಯಾಕ್ ಮೈಲ್ ಮಾಡೋದು ನೋಡಿ, ಇದೆರಡು ರಾವಣನಿಂದ ಅಲ್ಲಿಂದ ಬಂದಿರೋದು. ಇದೆಲ್ಲ ದುಷ್ಟರ ಸ್ವಭಾವ. ಇವನ್ನು ಹೊತ್ತುಕೊಂಡು ಹೋಗೋದು. ರಾಮ, ನಿನಗೆ ಬರೀ ಸೀತೆ ಅಷ್ಟೇ ಅಲ್ಲ, ಲಕ್ಷ್ಮಣನೂ ಬೇಕಾ? ಸುಮ್ಮನೆ ಹಿಂತಿರುಗಿ ಹೋಗು. ಹೀಗೆ ಹೇಳಲಿಕ್ಕೆ ಅನುಕೂಲ ಆಗುತ್ತೆ ಅಂತ ವಿಚಾರ ಮಾಡಿಕೊಂಡು ಹೊರಲಿಕ್ಕೆ ಅಂತ ಹೋಗ್ತಾನೆ. ಯಾರೂ ಇಲ್ಲ ರಕ್ಷಣೆ ಮಾಡಲಿಕ್ಕೂ ಅಲ್ಲಿ. ಹೊರಲಿಕ್ಕೆ ಅಂತ ಹೋಗ್ತಾನೆ. 2 ಕೈ ಹಾಕಿದ, 4 ಕೈ ಹಾಕಿದ, 10 ಕೈ ಆಯಿತು, 20 ಕೈಗಳನ್ನು ಹಾಕಿದ. ಲಕ್ಷ್ಮಣ ಅಳ್ಳಾಡಲಿಲ್ಲ. ಅವನಿಗೆ ಕಿವಿಗೆ ಗಾಳಿ ಬಡಿದಿತ್ತಂತೆ. ಗಾಳಿ ಬಡಿಯೋದು ಅಂತಾರೆ. ಕಿವಿಗೆ ಗಾಳಿ ಬಡಿದಿತ್ತಂತೆ. ಯಾರು ಹನುಮಂತ ದೇವರೇನೆ, ನೀನು ಆದಿಶೇಷ ಅಂತ ಹೇಳಿ ಹೋಗಿದ್ದರು ಅಷ್ಟೇ, ಇನ್ನೇನು ಹೇಳಲಿಲ್ಲ. ಇಡೀ ಜಗದ್ಧಾರಕನಾದ ಆದಿಶೇಷ ನೀನು. ನೆನಪಿಗೆ ಬಂದು ಮೂರ್ಛೆ ಹೋಗಿದ್ದು. ಮೂರ್ಛೆ ಹೋಗುವ ಮುನ್ನ ನೆನಪು ಬಂತಲ್ಲ ಶರೀರದಲ್ಲಿ, ಶರೀರ ತೂಕ ಆಗಿಬಿಟ್ಟಿದೆ. ಆದಿಶೇಷನ ತೂಕ ಆಗಿ ಹೋಗಿದೆ ಅದು. ಇವನು 20 ಬಾಹುಗಳನ್ನು ಹಾಕಿ ಅಂತಾನೆ, ಅಂತಾನೆ. ಮೈಯೆಲ್ಲ ಕೆಂಪಿಟ್ಟು ಹೋಯ್ತು, ಕಣ್ಣಲ್ಲಿ ರಕ್ತ ಸುರಿಲಿಕ್ಕೆ ಶುರುವಾಯ್ತಂತೆ. ಅಷ್ಟಾದರೂ ಅಳ್ಳಾಡಲಿಲ್ಲ. ಭೂಮಂಡಲ ಸ್ವಲ್ಪ ಜರುಗಿದಂತೆ ಆಯ್ತಂತೆ. ಶೇಷದೇವಿ ಲಕ್ಷ್ಮಣ ಮಾತ್ರ ಅಳ್ಳಾಡಲಿಲ್ಲ. ಸುಸ್ತಾಯಿತು. ಮತ್ತೆ ಅಷ್ಟೇ ಎತ್ತಲಿಕ್ಕೆ ಹೋದರೆ ಏನಾಗುತ್ತೆ ಗತಿ? ತನ್ನೆಲ್ಲ ಶರೀರದ ಶಕ್ತಿಯನ್ನು ಕಳ್ಕೊಂಡು ಹೊತ್ತುಕೊಂಡು ಸುಮ್ಮನೆ ಬೀಳ್ತಾನೆ ಒಂದು ಕಡೆಯಲ್ಲಿ. ಮೈಯೆಲ್ಲ ಕೆಂಪಿಟ್ಟು ಹೋಗಿತ್ತು, 10 ಮುಖಗಳು ಕೆಂಪಿಟ್ಟು ಹೋಗಿದ್ವು. ಬಿದ್ದಿದ್ದಾನೆ. ಬಿದ್ದು ಮರುಕ್ಷಣ ನೋಡೋ ಹೊತ್ತಿಗೆ ದಾರಿಯಲ್ಲಿ ಬಿದ್ದ ಒಂದು ಅಂಗವಸ್ತ್ರವನ್ನು ತೆಗೆದು ಹೆಗಲ ಮೇಲೆ ಹಾಕ್ಕೊಳ್ಳುವಂತೆ ಒಂದು ಕಪಿ ಮೈ ಮೇಲೆ ಹಾಕ್ಕೊಳ್ತೋ ಹಾಕ್ಬಿಡ್ತು. ಎಲ್ಲ ಕಪಿ ಯಾರು ಅಂತ ನೋಡ್ತಾನೆ, ಹನುಮಂತ ದೇವರು. ಸೀದಾ ಅನಾಯಾಸ ಎತ್ಕೊಂಡು ಹೋದರು. ಆಯಾಸವೇ ಇಲ್ಲ, ಅನಾಯಾಸವೇ ಎತ್ಕೊಂಡು ಹೋಗಿ ರಾಮದೇವರ ತೊಡೆ ಮೇಲೆ ಹಾಕ್ತಾರೆ. ಇದರಿಂದ ಎಷ್ಟು ಚೆನ್ನಾಗಿ ಬಹುದೊಡ್ಡ ಸೂಕ್ಷ್ಮ ತಾರತಮ್ಯ ಅರ್ಥ ಮಾಡಿಸಿಕೊಡ್ತಾರೆ. ಆವ ಕಚ್ಚಪ ರೂಪದಿಂದ ಲಂಡೋದಕವ ಓವಿ ಧರಿಸಿದ ಶೇಷಮೂರ್ತಿಯನ್ನು ದೊಡ್ಡ ಪ್ರಮೇಯ ತೋರಿಸಿಕೊಟ್ರು. ಇಡೀ ಜಗತಿಯನ್ನು ಧಾರಣೆ ಮಾಡಿರುವಂಥವರು ಶೇಷದೇವರಾದರೆ ಅನಾಯಾಸದಿಂದ ಅವನು ಬಾಲ ತುದಿಲು ಹೊತ್ಕೊಂಡಿರುವಂತಹ ವಾಯುಕೂರ್ಮ ನಾನು ಅಂತ ತೋರಿಸಿಕೊಟ್ಟ ಪ್ರಮೇಯ ಯುದ್ಧಕಾಂಡದಲ್ಲಿ ಬಂದಿದೆ. ಇದು ಒಂದೇ ಅಲ್ಲ, ಅನೇಕಾವರ್ತಿ ಸರ್ಪಾಸ್ತ್ರಗಳನ್ನು ಪ್ರಯೋಗ ಮಾಡಿದಾಗ ಮೊದಲು ಗರುಡದೇವರನ್ನು ಕರೆಸ್ತಾರೆ ಪರಮಾತ್ಮ. ಇನ್ನೂ ಪ್ರಬಲ ಪ್ರಯೋಗ ಮಾಡಿದ ಇಂದ್ರಜಿತು. ಆವಾಗ ಹನುಮಂತ ದೇವರ ಕೈಯಲ್ಲಿ
ಸಂಜೀವನ ಗಿರಿಯನ್ನು ತರಿಸ್ತಾನೆ. ಇನ್ನೂ ಪ್ರಬಲ ಪ್ರಯೋಗ ಮಾಡಿದಾಗ ವಿಜ್ಞಾನಾಸ್ತ್ರವನ್ನು ತಾನೇ ಪ್ರಯೋಗ ಮಾಡ್ತಾನೆ. ಎಷ್ಟು ಚೆನ್ನಾಗಿ ಅರ್ಥ ಮಾಡಿಸಿದ್ದಾನೆ. ಮೊದಲು ಗರುಡ ದೇವರು, ಅವ್ರ ಮೇಲೆ ಹನುಮಂತ ದೇವರು, ಅವ್ರ ಮೇಲೆ ನಾನಿದ್ದೇನೆ. ಯುದ್ಧಕಾಂಡದಲ್ಲಿ ಸೂಕ್ಷ್ಮವಾಗಿ ಗಮನಿಸಿ ನೋಡಿದಾಗ ಅತ್ಯಂತ ಸೂಕ್ಷ್ಮವಾದಂತಹ ತಾರತಮ್ಯಾದಿ ಪ್ರಮೇಯಗಳಿದ್ದಾವೆ. ನಾವು ಕೇಳೋ ರೀತಿಯಲ್ಲಿ ಕೇಳಬೇಕಷ್ಟೇ. ಅದು ಇಲ್ಲೂ ಅಂಥದ್ದೇ ಪ್ರಮೇಯವನ್ನು ತೋರಿಸುತ್ತಾ ಇಲ್ಲೂ ಕೂಡ ಕುಮಾರಂ ಅಕ್ಷಂ ಆತ್ಮನಃ ಸಮಬಲಂ, ಅವನಿಗೆ ಅತ್ಯಂತ ಸಮಬಲನಾಗಿರುವಂತಹ ಕುಮಾರನನ್ನು ವಿಚಾರ ಮಾಡಿ ಅಕ್ಷಕುಮಾರನನ್ನು ಕಳಿಸಿಕೊಡ್ತಾನೆ. ಅಕ್ಷಕುಮಾರನು ದೊಡ್ಡ ಸೇನೆಯನ್ನು ತಗೊಂಡ ಪತಾಕಿನಂ ರತ್ನ ವಿಭೂಷಿತ ಧ್ವಜಂ, ಲಂಕಾಪಟ್ಟಣದ ಎಷ್ಟೋ ಭಾಗವನ್ನು ಆಕ್ರಮಿಸಿತ್ತಂತೆ ಅವನ ರಥ. ಅಷ್ಟು ದೊಡ್ಡ ರಥ, ಅದು ಎಲ್ಲಿ ಮುಚ್ಚಿಟ್ಟಿದ್ನೋ ಏನು ಕಥೆನೋ ಗೊತ್ತಿಲ್ಲ. ಆ ರಥವನ್ನು ತಗೊಂಡು ಬರ್ತಾ ಇದ್ದಾನೆ. ತನ್ನ ಸೇನೆಯನ್ನು ತಗೊಂಡು ಧ್ವನಿ ಮಾಡ್ತಾ ಹೌಕಾರ ಮಾಡ್ತಾ ಇದ್ದರೆ ಆ ಕಾಲಕ್ಕೆ ಯಾರಿಗೂ ಅದನ್ನು ಕೇಳಲಿಕ್ಕೆ, ಲಂಕಾಪಟ್ಟಣದವರಿಗೆ ಕೇಳಲಿಕ್ಕಾಗ್ತಾ ಇಲ್ಲ. ಅಂತಹ ಕ್ರಮದಲ್ಲಿ ಆಕ್ರಮಣ ಮಾಡಿ ಬರ್ತಾನೆ. ಸುರಾಸುರ ಧರ್ಷ್ಯಂ ಅಸಂಗಚಾರಿಣಂ ತಟಿದ್ಬ್ರಭಂ ವ್ಯೋಮಚರಂ ಸಮಾಹಿತಂ. ಇವನು ಬರ್ತಾ ಇದ್ದಾಗ ಆ ಸದ್ದು ದೇವತಾಲೋಕಕ್ಕೆ ಬಡಿತಾ ಅವರೆಲ್ಲ ಎಚ್ಚರಗೊಂಡು ಎದ್ದು ಬರಬೇಕು. ಕೆಳಗೇನೋ ಭಾರಿ ಸದ್ದಾಗ್ತಾ ಇದೆ, ಏನಾಗ್ತಾ ಇದೆ ನೋಡಬೇಕು ಅಂತ ಅಷ್ಟು ಭಾರಿ ಸದ್ದು ಮಾಡ್ತಾ ಇತ್ತಂತೆ. ಇಲ್ಲಿಯ ರಥ ನಾವು ಸಾಧಾರಣ ಮೇಲ್ಗಡೆಯಲ್ಲಿ ಆಕಾಶದಲ್ಲಿ ಮಿಂಚು ಹೊಡೆಯುತ್ತೆ, ನಮಗದರ ಬೆಳಕು ಬರುತ್ತೆ ಅನ್ನೋದನ್ನು ನಾವೆಲ್ಲ ನೋಡಿರ್ತೀವಿ. ಇವನ ರಥ ಬರ್ತಾ ಇದ್ದಾಗ ಅಲ್ಲಿಂದ ಏನು ಮಿಂಚು ಹೊಡಿತಿತ್ತಲ್ಲ, ಅದರ ಬೆಳಕು ನಭೋಮಂಡಲಕ್ಕೆ ಹೊಡಿತಿತ್ತು. ಇದು ವಿಪರೀತ, ಭೂಮಂಡಲದಲ್ಲಿ ಮಿಂಚು ಹೊಡೆದಂತೆ. ಆ ಕ್ರಮದಿಂದಾಗಿ ತನ್ನ ರಥ ತಗೊಂಡು ಬರ್ತಾನೆ. ಅದನ್ನೇ ತುಂಬ ವರ್ಣನೆ ಮಾಡಿದ್ದಾರೆ. ಇಲ್ಲಿ ಬರ್ತಾನೆ ಛಂದಸ್ಸೇ ಬೇರೆ ಬದಲಾವಣೆ ಮಾಡಿದ್ದಾರೆ. ಇದು ಪ್ರತ್ಯೇಕವಾದಂತಹ ಪ್ರಕರಣ ಅಂತ ತೋರಿಸ್ತಾ ವಾಲ್ಮೀಕಿ ಋಷಿಗಳು ವಿರಾಜಮಾನಂ ಪ್ರತಿಪೂರ್ಣ ವಸ್ತುನ ಸಹೇದ ಧಾಮ್ನ ಶಶಿ ಸೂರ್ಯ ವರ್ಚಸ ದಿವಾಕರಾಭಂ ರಥಮಾಸ್ಥಿತಸ್ತತಃ ಸ ನಿರ್ಜಗಾಮಾತುರ ತುಲ್ಯ ವಿಕ್ರಮ. ಕಾವ್ಯಮಯವಾಗಿ ಚಿತ್ರಣ ಮಾಡುವುದಾದರೆ ಅವನು ಬರ್ತಾ ಇದ್ದರೆ ಹ್ಯಾಕ್ ಕಾಣಿಸ್ತಾ ಇತ್ತಂತೆ ಆ ದೊಡ್ಡ ರಥ. ಯಾಕೆಂದರೆ ರಥಗಳಲ್ಲೆಲ್ಲ ತುಂಬ ದೊಡ್ಡ ರಥ ಅಂತಂದರೆ ಸೂರ್ಯದೇವರ ರಥ. ವರ್ಣನೆ ಮಾಡ್ತಾರೆ ಆ ರಥವನ್ನು. ಇವನು ಬರ್ತಾ ಇರೋದನ್ನು ಗಮನಿಸಿ ನೋಡಿದಾಗ ಹೀಗನಿಸ್ಬೇಕಂತೆ ಅಲ್ಲಿ ನೋಡ್ತಾ ಇರುವವರಿಗೆ, ಯಾಕೋ ಇಷ್ಟೆಲ್ಲ ಗದ್ದಲ ನಡೀತಾ ಇದ್ದರು, ಏನೇನೋ ನಡೆದು ಹೋಗ್ತಾ ಇದ್ದರು, ಯಾಕೋ ಇವತ್ತು ಬೇಗ ಸೂರ್ಯೋದಯನೇ ಆಗ್ತಾ ಇಲ್ವಲ್ಲ. ನಮ್ಮ ಕೆಲವು ಸತಿ ಹಾಗನ್ಸತ್ತೆ. ಈ ದ್ವಾದಶಿ ಬೆಳಗ್ಗೆ ಅಥವಾ ಕೆಲವು ಉಪವಾಸಾದಿಗಳು ನಡೀತಾ ಇದ್ದಾಗ ಸೂರ್ಯೋದಯಕ್ಕೋಸ್ಕರ ಬೇಗ ಪಾಲನೆ ಮಾಡೋಣ ಅಂತ ಒಂದಿಷ್ಟು ನೀರಾರು ಕುಡಿಯೋಣ ಅಂತ ಕಾಯ್ತಾ ಇರ್ತಾರೆ. ಸೂರ್ಯೋದಯ ಆಗೋ ತನಕ ಸಹಜವಾಗಿ ದ್ವಾದಶಿ ದಿವಸಗಳಲ್ಲಿ ಕೆಲವು ದ್ವಾದಶಿಗಳನ್ನು ಕಲಾಮಾತ್ರ ಸಾಧನೆ ಅಥವಾ ಸಾಧನ ದ್ವಾದಶಿ ಇಂತಹ ದಿವಸಗಳಲ್ಲಿ ಬಿಟ್ಟು, ಧನುರ್ಮಾಸ ಇಂತಹ ಕಾಲಗಳಲ್ಲಿ ಬಿಟ್ಟು ಸೂರ್ಯೋದಯ ಆಗದು ಹೊರತು ಬಾಯಿಗೆ ಒಂದು ಹನಿ ನೀರನ್ನು ಹಾಕೋ ಹಾಗಿಲ್ಲ. ಕೆಲವು ಉಪಾಸನೆಯನ್ನು ವೈಶ್ವದೇವ ಇವುಗಳನ್ನೇ ಮಾಡಲಿಕ್ಕೆ ಬರೋಲ್ಲ. ಮಾಡದೇ ಇದ್ದರೆ ಆಹಾರ ತೊಗೊಳ್ಳೋದು ಹೇಗೆ, ತೊಗೊಳ್ಳಿಕ್ಕೆ ಬರಲ್ಲ ಅಂತ ಅವ್ರು ನಿರೀಕ್ಷೆ ಮಾಡ್ತಾ ಇರ್ತಾರೆ. ಯಾಕೋ ಸೂರ್ಯೋದಯನೇ ಆಗ್ತಾ ಇಲ್ಲ. ಅವ್ರು ತುಂಬ ಅವಸರ ಇದ್ದವ್ರು ನೋಡ್ತಾ ಇರ್ತಾರೆ, ಗಡಿಯಾರ ನೋಡ್ತಾರೆ, ಈ ಕಡೆ ನೋಡ್ತಾರೆ, ಗಡಿಯಾರ ನೋಡ್ತಾರೆ, ಈ ಕಡೆ ನೋಡ್ತಾರೆ. ಈ ಉಪನ್ಯಾಸ ಹೇಳೋರು ತುಂಬ ಬೋರ್ ಮಾಡ್ತಾ ಇದ್ದರೆ ಏನು ಮಾಡ್ತಾರೆ ಅವಾಗ? ಗಡಿಯಾರ ನೋಡ್ಲಿಕ್ಕೆ ಶುರು ಮಾಡ್ತಾರೆ. ನಿಮಿಷಕ್ಕೂ ಗಡಿಯಾರ ನೋಡ್ತಾರೆ. ಮುಂದೆ ಹೋಗ್ತಾ ಇಲ್ವಲ್ಲ, ಇದು ಬೇಗ ಮುಂದೆ ಹೋಗಬಾರ್ದೆ, ಬೇಗ ಮುಗಿಸ್ಬಾರ್ದೆ, ಹೀಗಾಗೋಲ್ವೇ? ಆ ತರಹದಲ್ಲಿ ಇಲ್ಲೂ ಆಗಿತ್ತಂತೆ. ವಾಲ್ಮೀಕಿ ಋಷಿಗಳು ಚಿತ್ರಣ ಮಾಡ್ತಾರೆ, ಅಲ್ಲೂ ಹಾಗಾಗಿತ್ತಂತೆ. ಎಲ್ಲೋ ಸೂರ್ಯದೇವರು ಬರೋದು ತಡ ಮಾಡ್ತಾ ಇದ್ದಾರೆ ಅಂತ ಕೋಪಕ್ಕೋಸ್ಕರವಾಗಿ ಅಕ್ಷಕುಮಾರನೇ ಬಂದುಬಿಟ್ಟ. ಹಾಗೆ ನೋಡಲಿಕ್ಕೆ ಸೂರ್ಯನ ವರ್ಚಸ್ಸಿತ್ತು ಅಂತಾರೆ. ಅಂತಹ ವರ್ಚಸ್ವಿ ಆಗ ಅಲ್ಲಿ ಧುಮುಕಿ ಬರ್ತಾ ಇರೋಣ. ಸಪೂರಯನ್ ಖಂಚ ಮಹಿಂಚ ಸಾಚಲ, ಅಚಲವಾದ ಇಡೀ ಭೂಮಿಯಲ್ಲಿ ಅವನ ಕಾಂತಿ ತುಂಬಿದೆ. ಇಲ್ಲಿಂದ ಚಿಮ್ಮುತ್ತಾ ಇರುವ ಕಾಂತಿ ನಭಮಂಡಲ ತುಂಬ ತುಂಬಿತ್ತಂತೆ. ಅಂತಹ ಕಾಂತಿ. ರಾವಣನ ಒಂದು ಭಾಗ ಇದ್ದಂತೆ, ಅವನ ಪ್ರತಿಬಿಂಬ ಇದ್ದಂತೆ ಇದ್ದಾನೆ, ಇವನೇ ಹೀಗಿದ್ದಾನೆ. ಇನ್ನು ರಾವಣನ ಕೇಳಬೇಕಾದನ್ನು ಅವನ ಬಲ ಎಷ್ಟಿತ್ತು ಅನ್ನೋದನ್ನು ಪರಿಚಯ ಮಾಡಿಸುವ ಕ್ರಮ ಇದು. ಸತಸ್ಯ ವೇಗಂಚ ಕಪೇರ್ ಮಹಾತ್ಮನಃ ಪರಾಕ್ರಮ ಉಚ್ಚಾರಿಷು ರಾವಣಾತ್ಮಜ. ಯುದ್ಧ ಮಾಡಬೇಕಾಗಿದ್ದರೆ ಎದುರಾಳಿಯ ಪರಾಕ್ರಮವನ್ನು ಸರಿಯಾಗಿ ಗಮನಿಸ್ಕೊಳ್ಬೇಕು. ಅದಕ್ಕೋಸ್ಕರನೇ ಸ್ವಲ್ಪ ಕಾಲ ಕೊಟ್ಟು ಯುದ್ಧ ಮಾಡಿದ್ದಂತೆ. ಬಹಳ ಒಳ್ಳೆ ವಿವೇಕಿ ಕೂಡ ಅಕ್ಷಕುಮಾರ. ಮೃದುವಾಗಿ ಯುದ್ಧ ಮಾಡ್ತಾ ಇವನಿಗೇನು ಆಯುಧ ಇದೆ, ಏನು ಬಲ ಇದೆ, ಯಾಕೆ ಇಷ್ಟೆಲ್ಲರನ್ನು ಸಂಹಾರ ಮಾಡಿದ್ದಾನೆ. ನೋಡ್ತಾ ಯುದ್ಧ ಮಾಡ್ತಾ ಕ್ರಮೇಣ ಯುದ್ಧದ ವೇಗವನ್ನು ಬೆಳೆಸ್ಕೊಂಡು ಹೋದ್ರು. ಅವರೆಲ್ಲ ಬರೋ ಹೊತ್ತಿಗೆ ಆಕ್ರಮಣ ಮಾಡಿ ಬೇಗ ಸತ್ತು ಹೋದ್ರು. ಇವನು ಹಾಗೆ ಮಾಡಲಿಲ್ಲ. ಕ್ರಮೇಣ ಬೆಳೆಸ್ಕೊಳ್ತಾ ಹೋಗ್ತಾನೆ. ತಯೋರ್ ಬಭೂವ ಪ್ರತಿಮಸ್ಸಮಾಗಮ. ಇಲ್ಲಿ ತನಕ ನಡೆದಿದ್ದ ಯುದ್ಧ ಏನಿದೆ, ಇವರಿಬ್ಬರಿಗೂ ನಡೆಯುವ ಯುದ್ಧದ 10ನೇ 1 ಭಾಗ ಅಷ್ಟೇ.
ಅಷ್ಟೂ ಯುದ್ಧ, ಅಷ್ಟು ಚೆನ್ನಾಗಿ ಯುದ್ಧವನ್ನು ನಡೆಸ್ತಾ ಇದ್ದಾನೆ. ಆ ಕಾಲಕ್ಕೆ ಪರಾಕ್ರಮ ಬೆಳೀತು ಬೆಳೀತು, ಅಸಾಧ್ಯ ಬೆಳೀತು. ಸ ಮಂದರಾಗ್ರಸ್ತ ಇವಾಂಶುಮಾಲಿ ವಿವೃದ್ಧ ಕೋಪೋ ಬಲವೀರ್ಯ ಸಂವೃತ ಕುಮಾರ ಮಕ್ಷಂ ಸಬಲಂ ಸವಾಹನಂ ದದಾಹ ನೇತ್ರಾಗ್ನಿ ಮರೀಚಿ ಬಿಸ್ತದ. ಬೆಳೆಸ್ತಾ ಬೆಳೆಸ್ತಾ ಎಲ್ಲ ಕಡೆಯೆಲ್ಲ ಆಯುಧದಿಂದ ಹೊಡಿಲಿಕ್ಕೆ ಶುರು ಮಾಡಿದ್ದಂತೆ. ನಭೋಮಂಡಲಕ್ಕೆ ಹಾರ್ತಾನೆ, ಅವನು ಗಗನಚಾರಿ, ಅವನಿಗೆ ಆ ಬಲ ಇತ್ತಂತೆ. ಹಾಗೆ ಇಂದ್ರಜಿತು ಮಾಯಾಯುದ್ಧವನ್ನು ಮಾಡುತ್ತಾ ಆಕಾಶದಲ್ಲೆಲ್ಲ ಓಡಾಡುವನು, ರಾವಣ ಆಕಾಶದಲ್ಲಿ ಓಡಾಡುವನು. ಹಾಗೆ ಆ ಬಲ ಇಲ್ಲೂ ಕಾಣಬೇಕಲ್ಲ, ನಭೋಮಂಡಲದಲ್ಲೆಲ್ಲ ಹಾರಾಡುತ್ತಾ ಯುದ್ಧ ಮಾಡ್ತಾ ಇದ್ದಾನೆ. ಸುತ್ತಲೂ ನಿಂತುಕೊಂಡು ಎಲ್ಲ ಕಡೆಯಿಂದ ಬಾಣದ ಸುಳಿಮಳೆ, ಬೇರೆ ಬೇರೆ ಆಯುಧಗಳನ್ನು ಸುರಿಮಳೆಗೈತಾ ಇದ್ದಾನೆ. ಇದನ್ನೆಲ್ಲ ನಿಂತಲ್ಲೇ ಅದನ್ನೆಲ್ಲ ಸಹಿಸಿಕೊಳ್ತಾ, ನೋಡು ನಾನು ಮೇಲೆ ಹಾರಿದ್ರೆ ನಿನ್ನ ಕಥೆ ಬೇರೆ ಆಗುತ್ತೆ. ತಮ್ಮ ಕಣ್ಣಲ್ಲಿ ಕೋಪಾಗ್ನಿಯನ್ನು ಸೃಷ್ಟಿ ಮಾಡಿಯೇ ಅವನ ಸೇನೆಯನ್ನೆಲ್ಲ ನಾಶ ಮಾಡಿಬಿಡ್ತಾನೆ. ಕೋಪಾಗ್ನಿಯನ್ನು ನೇರವಾಗಿ ಉಗುಳಿದ್ರಂತೆ. ಅಗ್ನಿ ಬಂದಿದ್ದರಿಂದಲೇ ಅವ್ರನ್ನೆಲ್ಲ ನಾಶ ಮಾಡಿದರು. ಇವನು ಉಳ್ಕೊಂಡಿದ್ನಲ್ಲ, ನೋಡಿದ್ರು ಮೇಲೆ ಹೋಗಿ ಯುದ್ಧ ಮಾಡ್ತೀಯಲ್ಲ, ನಾನು ಮೇಲೆ ಹಾರ್ತೇನೆ. ಮೇಲಕ್ಕೆ ಹಾರಿದ್ರಂತೆ. ಎಷ್ಟು ಮೇಲೆ ಹಾರಿದ್ರು ಅಂತಂದರೆ, ಇವನೆಲ್ಲ ನಭಮಂಡಲದಲ್ಲಿದ್ದಲ್ಲ, ಅವನು ಕಾಲಿಗೆ ಸಿಕ್ಕಾಕ್ಕೋಬೇಕು, ಆ ರೀತಿಯಲ್ಲಿ ಮೇಲಕ್ಕೆ ಹಾರಿದ್ರಂತೆ. ಮೇಲು ಹೋದವನು ಕಾಲಿಗೆ ಸಿಕ್ಕಾಕ್ಕೊಳ್ಳುವಂತೆ ಮೇಲೆ ಹೋಗಿದ್ದಾರೆ. ಇನ್ನೆಷ್ಟು ಮೇಲೆ ಹೋಗಿದ್ದಾರೆ, ಅಷ್ಟು ಮೇಲಕ್ಕೆ ಹೋದರು. ಹೋಗಿ ಅವನನ್ನು ಕಾಲಿಗೆ ಸಿಕ್ಕಾಕಿಸ್ಕೊಂಡ್ರಂತೆ. ಸಿಕ್ಕಾಕಿಸ್ಕೊಂಡು ಗರ 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 ತಿರುಗಿ ಇನ್ನೂ ಸ್ವಲ್ಪ ಮೇಲಕ್ಕೆ ಹಾರಿ ಕೆಳಗಡೆಯಲ್ಲಿ ಬಿದ್ದಂತೆ. ಅಷ್ಟೇ. ಅಪೋತಯದ್ ಧರಾತಲೆ ಕ್ಷಣೇನ ಮಾರುತೀತನು, ಆಚಾರ್ಯರಾಡಿದ ಮಾತು. ಅಪೋಥಯತ್, ಪೋಥಯತ್ ಅಂದರೆ ಕೆತ್ತಿ ಕೆಳಗೆ ಬಿಸಾಡಿದರು ಅಂತ. ಕೆಳಗಡೆಯಲ್ಲಿ ಬಿಸಾಡಿದಿರಲ್ಲ, ರಾವಣ ಪಾಪ ಮುಂದೆ ಅವನ ಶರೀರ ತಗೊಂಡು ಹೋಗಿ ಅದನ್ನು ಸಂಸ್ಕಾರನಾರು ಮಾಡಬೇಕಲ್ಲ, ಸಂಸ್ಕಾರ ಮಾಡಲಿಕ್ಕೂ ಪುಡಿ ಪುಡಿ ಉಳಿಲಿಲ್ಲಂತೆ. ಅಷ್ಟು ಅಚೂರ್ಣಯತ್, ಸಂಪೂರ್ಣ ಪುಡಿ ಮಾಡಿ ಹಾಕಿಬಿಡ್ತಾರೆ. ಎಷ್ಟೋ ಜನ ಸತ್ತು ಬಿದ್ದು ಹೋಗಿದ್ದಾರೆ. ಅವ್ರ ಮಧ್ಯದಲ್ಲಿ ಇವನೂ ಒಬ್ಬ ಸತ್ತು ಅಲ್ಲಿ ಬಿದ್ದಲ್ಲ. ಇವನು ಯಾರು ಏನು, ತನ್ನ ಮಗನ ಶವ ಇಟ್ಟುಕೊಂಡು ಮುಖ ನೋಡಿ ಅಂತಿಮ ದರ್ಶನ ಅಂತಾರಲ್ಲ, ಅದಕ್ಕೂ ಅವಕಾಶ ಕೊಡದೇನೆ ಪುಡಿ ಪುಡಿ ಮಾಡಿ ಹಾಕಿದ್ರು. ಸೇನೆ ಸಮಗ್ರವಾಗಿ ನಾಶ ಆಯಿತು. ಇಷ್ಟಾಗೋ ಹೊತ್ತಿಗೆ ಒಳಗಡೆಯಲ್ಲಿ ಭಯವೂ ಉತ್ಕಟ ಆಯಿತು, ಚಿಂತೆ ಹೆಚ್ಚಾಯಿತು, ದುಃಖ ಹೆಚ್ಚಾಯಿತು. ಬೇರೆ ದಾರಿ ಇಲ್ಲ ಅಂತ ಇಂದ್ರಜಿತುವಿಗೆ ಹೇಗೆ ಆದೇಶ ಕೊಡ್ತಾನೆ. ಇಂದ್ರಜಿತುವಿನಲ್ಲಿ ನಡೆಸಿರತಕ್ಕಂತಹ ಯುದ್ಧಕ್ರಮ ಇದಕ್ಕೆ 2 ಪಟ್ಟು ಅಧಿಕ ಇತ್ತಂತೆ ಯುದ್ಧಕ್ರಮ. ಆ ಕ್ರಮದಲ್ಲಿ ನಡೆಸಿದಾಗ ಅವನ್ನೂ ಕೊಂದು ಹಾಕಿಬಿಡ್ಬಹುದಾಗಿತ್ತು. ಯಾಕೆ ಕೊಲ್ಲಿಲ್ಲ? ಮುಂದೇನು ಆಲೋಚನೆ ಮಾಡಿ ರಾವಣನನ್ನು ಕಾಣ್ತೇನೆ ಅಂತ ಅದಕ್ಕೆ ತಕ್ಕಂತೆ ಸಿದ್ಧತೆ ಮಾಡಿಕೊಂಡು ಹನುಮಂತ ದೇವರು ಸಾಗಿದರು. ಆಗ ಸುತ್ತಮುತ್ತಲೂ ರಾಕ್ಷಸರು ನಡೆಸಿರತಕ್ಕಂತಹ ಚೇಷ್ಟೆ ಅದನ್ನೆಲ್ಲ ಹೇಗೆ ಮಮರ್ಷ ಸರ್ವಚೇಷ್ಟಿತ ಅದನ್ನೆಲ್ಲ ಹೇಗೆ ಸಹಿಸಿಕೊಂಡ್ರು ಅಂತೆಲ್ಲ ಮುಂದೆ ಚಿತ್ರಣ ಮಾಡುತ್ತಾರೆ. ಸೊಗಸಾದ ಪ್ರಕರಣ. ನಾಳೆ ಹೆಚ್ಚಿನ ಅನುವಾದ ಮಾಡೋಣ. ಅದ್ಯ ಯಥಾಮತಿ ಕಥಾಭಿಪ್ರಾಯ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ.